ಸಿಂಗಲ್ ಓನರ್ ಗಾಡಿ. ಓಕೆ 1,25,000 ರೂಪಾಯಿಗೆ ಸಿಂಗಲ್ ಓನರ್ ಐಕಾನ್ ಸಿಗುತ್ತೆ. ಬರೀ 55,000 ಕೊಡೋಣ ಸರ್. 55,000 ರೂಪಾಯಿಗೆ 800. ಟ್ವಿಸ್ಟ್ 1,25,000. 1,25,000 ರೂಪಾಯಿಗೆ ಟಾಪ್ ಅಂಡ್ ನ್ಯಾನೋ ಸಿಗುತ್ತೆ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ಕರ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಂದ ಭರತ್ ಕುಲಾಲ್. ಬರೀ 75,000 ರೂಪಾಯಿಗೆ 800. 99,000 ಇದೆ ಪ್ರೈಸ್. 99,000 ಡೀಸೆಲ್. 99,000 ಖಂಡಿತ ಡೀಸೆಲ್. ಬರೀ 99,000ಗೆ ಟಾಟಾ ಇಂಡಿಗೋ ಸಿಗುತ್ತೆ ನಿಮ್ಗೆ. ಎಲ್ಲಾ ಫೀಚರ್ ಇರೋ ಗಾಡಿ ಸರ್. 1,65,000 ಬಜೆಟ್ ಅಲ್ಲಿ ಐಟೆನ್ ಸರ್. 1,65,000 ಬರೀ 1,65,000 100% AC ಬರುತ್ತೆ, ಎಲ್ಲ ಇದೆ. ಇನ್ನೊಂದು 80,000 ನೋಡಿದೆ. ಶೋರೂಮ್ ಮಿಸ್ಟ್ರಿ ಇದೆ. ಶೋರೂಮ್ ಮಿಸ್ಟ್ರಿ ಇದೆ. ಹೊಸ ಟೈರ್ ಇದೆ. 2.5 ಲಕ್ಷ ಕೊಡ್ತೀನಿ ಸರ್. ಇದು 2.5 ಲಕ್ಷಕ್ಕೆ ಸಫಾರಿ. ಈ ಗಾಡಿ ಕಸ್ಟಮರ್ ಹೆಂಗ್ ಯೂಸ್ ಮಾಡಿದಾರೆ ಗೊತ್ತಾ ಸರ್? ಒರಿಜಿನಲ್. ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಗಾಡಿ ಫ್ರೀ ಕೊಡ್ತೀನಿ ಹೋಗಪ್ಪ ಅಂದ್ರು ಅವರು. 85,000 ಪ್ರೈಸ್ ಹೇಳ್ತಾ ಇದಾರೆ. ಫ್ರೆಶ್ FC ಇನ್ಶೂರೆನ್ಸ್ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. 2,75,000 16 ಮಾಡಲ್ ಕೊಡ್ತೀನಿ. 16 ಮಾಡಲ್ ಸಿಂಗಲ್ ಓನರ್. ಬರೀ 1,05,000 ಆಗುತ್ತೆ ಸರ್. ಇದು 1,05,000 ರೂಪಾಯಿಗೆ ವ್ಯಾಗನರ್. 1,10,000 ಕೊಡ್ತೀನಿ ಸರ್. 1,10,000 ರೂಪಾಯಿಗೆ ಸ್ಯಾಂಟ್ರೋ. 165 ಕೊಡೋಣ ಸರ್. ಇದು 1,65,000 ರೂಪಾಯಿಗೆ ಬುಲೆರೋ. ಬ್ಲಾಕ್ ಬೇಕಾ ಬ್ಲಾಕ್, ಗೋಲ್ಡ್ ಬೇಕಾ ಗೋಲ್ಡ್, ಎರಡು ಒಂದೇ ರೇಟಾ? ಒಂದೇ ರೇಟು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಸರ್. 2 ಗಾಡಿ. ಪವರ್ ಸ್ಟೇರಿಂಗ್, AC, 4 ಡೋರ್ ಪವರ್ ವಿಂಡೋ ಎಲ್ಲ ಇದೆ ಸರ್. ಎಲ್ಲ ಇದೆ. ಪವರ್ ಸ್ಟೇರಿಂಗ್ ಸಮೇತ ಇದೆ. ಹೌದು ಸರ್. ನಾನು ಹೇಳ್ತಾ ಇದೀನಿ, ನಾನೇ ಯಾವಾಗ್ಲೂ ಈ ಪ್ರೈಸ್ ಕೊಟ್ಟಿಲ್ಲ. 1,75,000 ಕೊಡ್ತೀನಿ ಸರ್. ನಮ್ಮ ಹತ್ರ 110 ವೆಹಿಕಲ್ಸ್ ಮೇಲೆ ಇದೆ. ಲೋ ಬಜೆಟ್ ಅಲ್ಲಿ ಸ್ಯಾಂಟ್ರೋ ಪ್ರೈಸ್ ಅಲ್ಲಿ ಬೇಕಾ ಕೊಡ್ತೀನಿ. 1,20,000 ಕೊಡ್ತೀನಿ ಸರ್. 1,20,000 ರೂಪಾಯಿಗೆ ಲೋ ಬಜೆಟ್ ಅಲ್ಲಿ ಗೆಟ್ಸ್ ಅದು ಕಡಿಮೆ. ಕಾಸ್ಟ್ ಕೊಟ್ಬಿಡೋಣ ಸರ್. ಕಾಸ್ಟ್ ಟಾಟಾ ಇಂಡಿಕಾ ವಿಸ್ಟಾ ಇದು ಲೋ ಬಜೆಟ್. 1,35,000 ಕೊಡ್ತೀನಿ ಸರ್. 1,35,000 ರೂಪಾಯಿಗೆ 15ನೇ ಮಾಡಲ್ ಹೋಂಡಾ ಇಯಾನ್ ಪೆಟ್ರೋಲ್ ಗಾಡಿ. 2,35,000 ಫೈನಲ್ ಆಗುತ್ತೆ. 2,35,000 ರೂಪಾಯಿಗೆ ಸರ್. 15 ಮಾಡಲ್ ಗಾಡಿ ಯಾರು ಕೊಡಲ್ಲ ಸರ್. ನಾನು ಕೊಡ್ತೀನಿ. 1,35,000 ಕೊಡ್ತೀನಿ ಸರ್. 1,35,000 ರೂಪಾಯಿ. ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ. ನಮ್ಮ MS ಕಾರ್ಸ್ ಅಲ್ಲಿ ಲ್ಯಾಪ್ಸ್ ಆಗಿರೋ ಗಾಡಿಗಳೇ ನಾವು ಮಾರೋದಿಲ್ಲ. ಅಂದ್ರೆ 1,25,000 ಕೊಡ್ತೀನಿ ಸರ್. 1,25,000 ರೂಪಾಯಿಗೆ ಸಿಂಗಲ್ ಓನರ್ ಸ್ಪಾರ್ಕ್ 10 ಮಾಡಲ್ ಗಾಡಿ. 8 ಮಾಡಲ್ 2010 ಮಾಡಲ್. ಸೂಪರ್ ಆಗಿದೆ ಗಾಡಿ. ನಾನೇ 100 ಕಿಲೋಮೀಟರ್ ಓಡಿಸಿದ್ದೀನಿ. ಅದಕ್ಕೆ ಹೆಚ್ಚು ಕಡೆ ಅದರಲ್ಲಿ ಹೆಚ್ಚು ಕಡಿಮೆ ಪಾಲಿಸ್. 1,75,000 ಕೊಡ್ತೀನಿ. ಟ್ಯಾಕ್ಸ್ ಅಂಡ್ ಗೋ ಪ್ಲಸ್ ಸರ್. 7 ಸೀಟರ್ ವೆಹಿಕಲ್ ಇದು. CNG ಇದೆಯಾ? CNG ಇದೆ ನೋಡಿ ಗಾಡಿ. 15 ಮಾಡಲ್. 2,45,000 ಫೈನಲ್ ಆಗುತ್ತೆ ಸರ್. 2,45,000 ರೂಪಾಯಿಗೆ 7 ಸೀಟರ್ ಹೋಗಿ ಸರ್. ನಮ್ ವೀಕ್ಷಕರು ಚೆನ್ನಾಗಿಲ್ಲ, ಆರಾಮಾಗಿ ತಗೊಂಡೋಗಿ. 1,35,000 ಆಗುತ್ತೆ ಸರ್. 1,35,000 ರೂಪಾಯಿ. 1,35,000ಕ್ಕೆ ಸಡನ್ ವೆಹಿಕಲ್ ಚೌಲೆಟ್ ಆಪ್ರಾ. ಜಾಸ್ತಿ ದುಡಿಬೇಕಂತ ಆಸೆ ಇಲ್ಲ. ಏನೋ ಒಂದು ನಮ್ಗೆ ಏನೋ ಖರ್ಚಿಗೆ ಏನೋ ಆಗ್ತಾ ಇದೆಯಾ ಸಾಕು. 2 ಸಲ ಹೇಳ್ತಾವನಂದ್ರೆ ಏನ್ ಗೊತ್ತಾ ಸರ್? ಅಲ್ಲ ಏನ್ ಗೊತ್ತಾ, ನಮ್ಮ ಸುಮಾರು ಜನ ನಮ್ಮವ್ರು ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಇಂಗ್ಲಿಷ್ ಹೇಳಿದ್ರೆ ಮಾಡೋದು. ಅದಕ್ಕೆ ನಾನು 2 ಸಲ ಹೇಳುದು, ಬೇಜಾರ್ ಮಾಡ್ಕೋಬೇಡಿ. 1,15,000 1,15,000ಕ್ಕೆ ಅವ್ರು ಮಾಡಿಫೈ ಮಾಡಿರೋ ದುಡ್ಡು ಕೇಳ್ತಾ ಇರೋದು ಅಷ್ಟೇ. ಗಾಡಿ ಸೆಕೆಂಡ್ ಓನರ್ ಆಗಿದೆ. ಬರೀ 2,45,000 ಹೇಳ್ತಾ ಇದೀನಿ. ಇನ್ನೂ ಕಡಿಮೆ ಕೊಡ್ತೀನಿ ಬನ್ನಿ ಸರ್. ಹೌದಾ? 4,65,000 4,65,000 ಓಕೆ. ಇನ್ನೋವಾ ಸಿಗುತ್ತೆ. ಬರೀ 1,95,000 ಸರ್. 1,95,000 ರೂಪಾಯಿಗೆ ತಾರಾ ಜೀಪ ಅನ್ಬೇಕಂತ. ಜೀಪು ಅನ್ಕೊಳ್ಳಿ, ಜೀಪನ ಅನ್ಕೊಳ್ಳಿ. 1,95,000 ಕೊಡಿ. 48,000 ಶೋರೂಮ್ ರೆಕಾರ್ಡ್ ಓಡಿದೆ. ಬರೀ 48,000 ಓಡಿರೋ ಗಾಡಿ. 3,25,000ಗೆ ಫೈನಲ್ ಆಗುತ್ತೆ. 3,25,000 ರೂಪಾಯಿಗೆ ಟಾಪ್ ಅಂಡ್ ಮಾಡಲು ಬರೀ 48,000 ಓಡಿರುವಂತ ವೆಹಿಕಲ್. 1,85,000 ಆಗುತ್ತೆ ಸರ್. 2,85,000 ರೂಪಾಯಿಗೆ ಪೋಲೋ ಕೊಡೋಣ ಸರ್. ಇದು ಡಿಕ್ಕಿ ಗ್ಲಾಸ್ ಇದೆಯಲ್ಲ, ಇದನ್ನು ಓಪನ್ ಆಗುತ್ತೆ ಸರ್. ಹೌದಾ? ನೋಡಿ ಓಪನ್ ಮಾಡಿ ತೋರಿಸಿ ನಮ್ ವೀಕ್ಷಕರಿಗೆ. ನೋಡ್ತಾ ಇದೆಯಾ? ಡಿಕ್ಕಿ ಗ್ಲಾಸ್ ಓಪನ್ ಆಗುತ್ತೆ. ಡಿಕ್ಕಿ ಗ್ಲಾಸ್ ಓಪನ್ ಮಾಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡು ಹೋಗ್ಬೋದು. 2,25,000ಗೆ 2014 ಮಾಡಲ್ ಚಾವ್ಲೆಟ್ ಸೈಲ್ ಡೀಸೆಲ್ ಗಾಡಿ. ಓಕೆ, ಚಾವ್ಲೆಟ್ ಸೈಲ್ ಸಿಗುತ್ತೆ. ಅದು ಡೀಸೆಲ್ ವೆಹಿಕಲ್ ಸಿಗುತ್ತೆ. ಬರೀ 1,45,000 ಸರ್. 1,45,000 ರೂಪಾಯಿಗೆ ಸಿಗುತ್ತೆ ನಿಮ್ಗೆ. ಅದು ಡಬಲ್ ಏರ್ ಬ್ಯಾಗ್, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ ಸರ್. ಇದು 1,45,000 ಆಫ್ರಾ. 1,45,000 ರೂಪಾಯಿ ಡೀಸೆಲ್ ವೇರಿಯಂಟ್. ಹೌದು ಸರ್. 1,45,000 ಫೈನಲ್ ಆಗುತ್ತೆ. 1,45,000 ರೂಪಾಯಿ ಹೋಂಡಾ ಸಿಟಿ ಗಾಡಿ ನಿಮ್ಗೆ 2,45,000 ಕೊಡ್ತೀನಿ ಸರ್. 2,45,000 ರೂಪಾಯಿಗೆ 14ನೇ ಮಾಡೆಲ್ ಗಾಡಿ ಸಿಗುತ್ತೆ. ಫಿಗೋ ಕೊಡೋಣ ಸರ್. ಫಿಗೋ ಸಿಗುತ್ತೆ. 1,25,000ಗೆ ಫ್ರೆಶ್ FC ಇನ್ಶೂರೆನ್ಸ್ ಮಾಡಿ ಕೊಡ್ತೀನಿ ಸರ್. 1,25,000 ರೂಪಾಯಿಗೆ 2.9. ಹೌದು ಸರ್. ಪ್ರೈಸ್ ಹೇಳಿ ಎರಡು ಸರ್. 235 ಯಾವ್ದನ್ನ ತಗೊಳ್ಳಿ ಸರ್. 235 ಕೊಡ್ತೀನಿ ಸರ್. ಯಾವ ಡಿಸೈರ್ ತಗೊಂಡ್ರು 235. ಹೌದು ಸರ್. 1,25,000ಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಸರ್. ಇದು 1,25,000ಗೆ ಲೋಗಾನ್.
1,85,000 ಕೊಡೋಣ. 1,85,000 ರೂಪಾಯಿ ಸಿಂಗಲ್ ಓನರ್ 10 ಮಾಡಲು 185 ಕೊಡೋಣ ಸರ್. 185 CNG ಇದೆ, CNG ಕೂಡ ಇದೆ ಇದರಲ್ಲಿ ಸರ್. 1,85,000 1,85,000 ಫೈನಲ್ ಮಾಡಿ ಕೊಡ್ತೀವಿ. ಬರೀ 1,95,000 ಕೊಡ್ತೀನಿ ಸರ್. ಇದು 1,95,000 ರೂಪಾಯಿಗೆ 2011 ಮಾಡಲ್ ನಿಸಾನ್ ಮೈಕಾ 1,75,000 ಫೈನಲ್ ಮಾಡಿ ಕೊಡ್ತೀನಿ. 1,75,000 ರೂಪಾಯಿಗೆ ಪುಂಟೋ ಸಿಗುತ್ತೆ ನಿಮ್ಗೆ, ಅದು ಡೀಸೆಲ್. ಖಂಡಿತ ಡೀಸೆಲ್. 3,75,000 ರೂಪಾಯಿಗೆ ಡೀಸೆಲ್ ಡಸ್ಟರ್. ಇವತ್ತು ಸ್ವಿಫ್ಟ್ ಬರಲ್ಲ. ಹೌದು, ಡಸ್ಟರ್ ನಾನು 3,75,000 ಕೊಡ್ತೀನಿ. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 5,65,000 ರೂಪಾಯಿಗೆ ಕರ್ನಾಟಕ ಗಾಡಿ 5,65,000 ನಿಮ್ ಮನೆ ಹತ್ರ BMW 2 ಗೆಟ್ಸ್ ಇದೆ. 1,75,000 1,75,000 ಕೊಡೋಣ. 1,75,000 1,75,000 ಎರಡು ಕೂಡ ಸಿಗುತ್ತೆ. ಯಾವ ವೇರಿಯಂಟ್ ಬೇಕಾದ್ರೆ ತಗೋಬಹುದು ನೀವು. 2011 ಮಾಡಲ್ ETS ಒಂದಲ್ಲ, ನಮ್ಮ ಹತ್ರ 3 ETS ಇದೆ. 3 ETS ಗಾಡಿ ಪೆಟ್ರೋಲ್ ಪ್ಲಸ್ CNG ಇದೆಯಾ? LPG ಅಲ್ಲ, CNG ಇರೋದು. 25 ಕಿಲೋಮೀಟರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಬನ್ನಿ ಗಾಡಿ ತಗೊಂಡು. ಸರ್ ಇದ್ರ ಪ್ರೈಸ್ ಎಷ್ಟಾಗುತ್ತೆ ಸರ್? ಸರ್ 2,90,000ಗೆ 2011 ಮಾಡಲ್ ETS 77,000 ಓಡಿರೋ ಗಾಡಿ ಸರ್. 3,500,000 ಲಕ್ಷ ಸಿಂಗಲ್ ಓನರ್. ಓಕೆ, ಸಿಂಗಲ್ ಓನರ್ 175ಗೆ ನಿಮ್ಗೆ ಫ್ರೀ ವೆಹಿಕಲ್ ಗಾಡಿ ಕ್ಲಾಸ್ ಇದೆ. 1,95,000 ಕೊಡ್ತೀನಿ ಸರ್. 1,95,000 ರೂಪಾಯಿಗೆ ಸ್ವಿಫ್ಟ್. ಸುಳ್ಳು ಹೇಳ್ಬಿಟ್ಟು ವ್ಯಾಪಾರ ಮಾಡೋದು ಬೇಡ ಸರ್. ಏನಿದೆ ಅದೇ. 2,75,000 ಹೇಳ್ತಾ ಇದ್ದೀನಿ, ಇನ್ನು ಅದರಲ್ಲಿ ಕಡಿಮೆ ಮಾಡಿ ಕೊಡ್ತೀನಿ. 2,75,000 ರೂಪಾಯಿ 16 ಮಾಡಲು ವಿಡ್ RXT ಬೇಸಿಕ್ ಎಲ್ಲ ಟಾಪ್ ವೆಹಿಕಲ್. ರೇಟ್ 2,65,000ಗೆ 11 ಮಾಡಲ್ i20 ಡೀಸೆಲ್. ಪೆಟ್ರೋಲ್ ಅಲ್ಲ, ಡೀಸೆಲ್ ಗಾಡಿ. ಡೀಸೆಲ್ ವೆಹಿಕಲ್ ಸಿಗುತ್ತೆ. 3,65,000 ಹೇಳ್ತಾ ಇದ್ದೀನಿ, ಇನ್ನೂ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 3,65,000 ರೂಪಾಯಿಗೆ ಟೈಪ್ 2 ಸ್ವಿಫ್ಟ್ ಡೀಸೆಲ್ VDI 2,65,000 ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಸರ್. 2,65,000 2,65,000ಗೆ ಟೈಪ್ 2 ಹೋಂಡಾ ಸಿಟಿ ಕೊಡ್ತೀನಿ ಸರ್. 1,85,000 ಕೊಡ್ಬೇಡ. 1,85,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್ ಸಿಗುತ್ತೆ ನಿಮ್ಗೆ, ಅದು 1,75,000 ಫೈನಲ್ ಕೊಡ್ತೀನಿ ಸರ್. 1,75,000 ರೂಪಾಯಿಗೆ ಹೋಂಡಾ ಸಿಟಿ ಸಿಗುತ್ತೆ. 2,80,000ಗೆ ಕೊಡ್ತೀನಿ ಸರ್. ಇದು 2,80,000ಗೆ ಡೀಸೆಲ್ ವೇರಿಯಂಟ್ ಸಿಗುತ್ತೆ, ಅದು 13 ಮಾಡಲ್ i20 ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. 2,60,000 ಒಂದು ಸ್ವಿಫ್ಟ್ ತಗೊಳ್ಳೋ ಪ್ರೈಸ್ ಅಲ್ಲಿ ಹೋಂಡಾ CRV ಕೊಡ್ತೀನಿ. 1,75,000 ಫೈನಲ್ ಆಗುತ್ತೆ ಸರ್. 1,75,000ಗೆ ನಿಮ್ಗೆ ಈವನ್ ವಿಂಡ್ ಶೀಲ್ಡ್ ಕೂಡ ಚೇಂಜ್ ಆಗಿಲ್ಲ, ಅಷ್ಟೊಂದು ಜೆನ್ಯೂನ್ ಆಗಿದೆ ಗಾಡಿ. ನಿಮಗೆ ಇದು ಬಂದು 1,75,000 ಕೊಡ್ತೀನಿ. 1,75,000ಗೆ ಟಾಟಾ ಮಾಂಜಾ ಸಿಗುತ್ತೆ, ಅದು ಡೀಸೆಲ್ ವೇರಿಯಂಟ್. ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್ ಇದು. ಸಿಂಗಲ್ ಓನರ್? ಹೌದು ಸರ್, ಸಿಂಗಲ್ ಓನರ್. CNG ಕೂಡ ಇದೆ. 25 ಪ್ಲಸ್ ಮೈಲೇಜ್ ಬರುತ್ತೆ. 2,65,000 ಕೊಡೋಣ ಸರ್. 2,65,000ಗೆ ಮ್ಯಾಗ್ನಾ ವೇರಿಯಂಟ್ ಡೀಸೆಲ್ ಸಿಗುತ್ತೆ. ದೆನ್ ಎಸ್ಟಿಲೋ VXI ಸೆಕೆಂಡ್ ಓನರ್, 1 ರೂಪಾಯಿ ಖರ್ಚಿಲ್ಲ. 1,85,000ಕ್ಕೆ ನ್ಯೂ ಶೇಪ್ K ಸೀರೀಸ್ ಇಂಜಿನ್ ಬರುತ್ತೆ ಸರ್. 2012 ಮಾಡಲ್ 1,85,000 ಆಗುತ್ತೆ. 65,000 ಫೈನಲ್ ಆಗುತ್ತೆ ಸರ್. 1,65,000 ರೂಪಾಯಿಗೆ Punto ಟಾಪ್ ಎಂಡ್ ಮಾಡಲ್ ಎಮೋಷನ್ ಪ್ಯಾಕ್ ಕೊಡ್ತೀನಿ ಸರ್. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ನನ್ನ ಹಿಂದ್ಗಡೆ ನೋಡ್ತಾ ಇರ್ಬೋದು, ನನ್ನ ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಗೊತ್ತಾಗಿರುತ್ತೆ MS ಕಾರ್ಸ್ಗೆ ಬಂದಿದ್ದೀನಿ ಅಂತ. ಇವರಂತೂ ಬರ್ತಾ ಬರ್ತಾ ವೈಡ್ ರೇಂಜ್ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾನೆ ಇದಾರೆ ಅಂತ ಹೇಳ್ಬೋದು, ಬ್ರಾಡ್ ಆಗ್ತದೆ ಅಂತ ಹೇಳ್ಬೋದು. ಇವತ್ತು ಹತ್ತತ್ರ 120 ಕಾರ್ ಮೇಲೆ ಇದೆಯಾ? 100+ ವೆಹಿಕಲ್ಸ್ ಇದೆ. 100+ ಮೇಲೆ ಖಂಡಿತ ಇದೆ. ಓಕೆ, ಅವಾಗ್ಲೇ ಆಫ್ ಕ್ಯಾಮರಾ ಕೂಡ ಕೇಳಿದೆ, ಇವತ್ತು ಒಳ್ಳೆ ಪ್ರೈಸ್ ಕೊಡ್ಬೇಕು ಬೈ, ಯಾಕಂದ್ರೆ ವುಮೆನ್ಸ್ ಡೇ ಬರ್ತಾ ಇದೆ, ಆಮೇಲೆ ರಂಜಾನ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಹೇಳ್ತಾರೆ ಇವತ್ತು ಕೊಡ್ತಾ ಇರೋದೇ ನನ್ನ ಬೆಸ್ಟ್ ಪ್ರೈಸ್. ನನ್ನ ಇವಾಗವರೆಗೂ ನಾವು ಓಪನ್ ಮಾಡಿದ MS ಕಾರ್ಸ್ ವಿಡಿಯೋ ಎಷ್ಟು ಮಾಡಿದೀವಿ, ಅಲ್ಲಿ ಎಲ್ಲೂ ಪ್ರೈಸ್ ಈ ತರದ್ ಕೊಟ್ಟಿಲ್ಲ ಅಂತಾನೆ ಹೇಳಿದ್ರು. ಏನ್ ಗೊತ್ತಾ, ನಾವು ಲೋ ಮಾರ್ಜಿನ್ ಇಟ್ಕೊಂಡು ಎಲ್ಲಾರಿಗೂ ಎಷ್ಟು ಬಜೆಟ್ ಇದೆ ಅಷ್ಟು ಬಜೆಟ್ ಅಲ್ಲಿ ಗಾಡಿ ಕೊಡಕ್ಕೆ ಪ್ರಯತ್ನ ಮಾಡಿದೀವಿ. ಲೋ ಬಜೆಟ್ ನಮ್ದು ಕ್ಲಿಯರೆನ್ಸ್ ಸೇಲ್, ಎಲ್ಲಾ ಗಾಡಿಗಳು ಹೆಚ್ಚು ಕಡಿಮೆ ಮಾಡೋಣ ಅಂತ ಒಂದು ಉದ್ದೇಶ. ಕಾಸ್ಟ್ ಬಂದ್ರೆ ಕೊಡಕ್ ರೆಡಿ ಇದೀವಿ ಸರ್. ಖಂಡಿತ ನಮ್ ಕಾಸ್ಟ್ ಪ್ರೈಸ್ ಏನಿದೆ ನೋಡ್ಕೊಂಡು ಒಳ್ಳೆ ಪ್ರೈಸ್ ಅಲ್ಲಿ ಕೊಡೋದೇ ಒಂದು ಪ್ರಯತ್ನ ಮಾಡಿದೀವಿ. ಏನ್ ಗೊತ್ತಾ ಸರ್, ದುಡಿಯೋದು ಇದೆ, ಎಷ್ಟು ದುಡ್ಕೋಬೇಕು ಅಷ್ಟು ಸಾಕು, ಆರಾಮಾಗಿ ನೆಮ್ಮದಿಯಾಗಿ ಇರೋಣ. ಒಳ್ಳೆ ಗಾಡಿ ಒಳ್ಳೆ ನಮ್ಮ ವೀಕ್ಷಕರಿಗೆ ಕೊಡ್ಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಹೌದು. ಎವ್ರಿ ಡೇ ಸ್ಟ್ರಗಲ್ ಲೈಫ್ ಇದ್ದಿದ್ದೆ, ಸೊ ಎವ್ರಿ ಡೇ ಬಿಸ್ನೆಸ್ ಹಾಗೆ ಆಗುತ್ತೆ. ಹಾಗೆ ಕಸ್ಟಮರ್ ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ರೆ ನಾಳೆ ಅವ್ರು ಮತ್ತೆ ತಿರ್ಗಾ ಬರ್ತಾರೆ. ಇವತ್ತು ಒಂದ್ ದಿವಸ ದುಡಿಯೋದು ಮಾತ್ರ ಅಲ್ಲ, ಇನ್ನ ಲೈಫ್ ಟೈಮ್ಗೆ ದುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಇಟ್ಕೊಂಡು MS ಕಾರ್ಸ್ ಅವರು ಮಾಡ್ತಾ ಇರೋದು. ಸೊ ಇವತ್ತು ಕಾಸ್ಟ್ ಅಂತ ಹೇಳ್ಬಿಟ್ಟು ತುಂಬಾನೇ ಕಮ್ಮಿ ಬಜೆಟ್ ಅಲ್ಲಿ ಗಾಡಿಗಳನ್ನ ಕೊಡ್ತಾ ಇದ್ದಾರೆ. ಹಾಗೆ ಅದ್ರಲ್ಲೂ ಕೂಡ ಕಮ್ಮಿ ಆಗುತ್ತೆ. ಫೈನಲ್ ಪ್ರೈಸ್ ಇಲ್ವಾ? ಗೊತ್ತಾ, ಫೈನಲ್ ಅಲ್ಲ, ಏನಿದೆ ಅಷ್ಟು ನಮ್ ಕಡೆಯಿಂದ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡಿ ಕೊಡ್ತೀವಿ ಸರ್. ಮಾಡಿ ಕೊಡೋಣ. ಓಕೆ, ಇವಾಗ ನಾನು ನಾರ್ಮಲ್ ಆಗಿ ಕೇಳೋ ವಿಷಯನ, ಯಾಕೆ ಸರ್ MS ಕಾರ್ಸ್ ಬರ್ಬೇಕು? ಒಂದು ಪ್ರೈಸ್ ಹೇಳಿದ್ರಿ, ಯಾಕೆ ಬರ್ಬೇಕು? ನಮ್ MS ಕಾರ್ಗೆ ಪ್ರೈಸ್
ಇನ್ನೊಂದು ಲೋ ಬಜೆಟ್ ಎಲ್ಲಾ ರೀತಿ ಗಾಡಿಗಳು. ಎಷ್ಟಿದೆ ಬಜೆಟ್? 55,000ರಿಂದ ನಿಮ್ ಹತ್ರ 5 ಲಕ್ಷ 6 ಲಕ್ಷ ತನಕ 1 ಲಕ್ಷ 2 ಲಕ್ಷ 3 ಲಕ್ಷ ಎಷ್ಟಿದೆ ಸರ್ ಬಜೆಟ್. ಅಷ್ಟು ಬಜೆಟ್ ಅಲ್ಲಿ ಇಲ್ಲಿ ಬಂದ್ರೆ ಸಿಗುತ್ತೆ ಸರ್, ಸಿಗುತ್ತೆ ಖಂಡಿತ ಸರ್. ಓಕೆ ಸೂಪರ್. ನಿಮ್ಗೆ ಫಾಸ್ಟ್ ಮೂವಿಂಗ್ ಯಾವ್ಯಾವ ವೆಹಿಕಲ್ ಬೇಕು? 800 ಬೇಕಾ, ಕ್ವಾಲಿಸ್ ಬೇಕಾ, ಇಂಡಿಕಾ ಬೇಕಾ, ನ್ಯಾನೋ ಬೇಕಾ? ಇನ್ನೊಂದ್ ಏನ್ ಗೊತ್ತಾ, ನಾವ್ ಏನಿದೆ ಅದು ಹೇಳ್ಬಿಟ್ಟು ಕೊಟ್ಬಿಡ್ತೀವಿ ಸರ್. ಏನೋ ಒಂದ್ ಹೇಳ್ಬಿಟ್ಟು ಏನೋ ಒಂದ್ ಮಾಡ್ಬಿಡೋದು ದೊಡ್ಡ ವಿಷಯ ಅಲ್ಲ. ಏನಪ್ಪ ಗಾಡಿ ತಂದ್ವಿ ಅದಲ್ಲ, ಏನಿದೆ ಅದು ಒಳ್ಳೆ ರೀತಿ ಒಳ್ಳೆ ಗಾಡಿ ಕೊಡ್ಬೇಕು ಅಂತಾನೆ ನಾವು ಪ್ರಯತ್ನ ಮಾಡ್ತಾ ಇರ್ತೀರಾ. ಪ್ರತಿಯೊಂದಕ್ಕೂ ಗಿಂಜಿನ್ ಎಲ್ಲಾ ಚೆನ್ನಾಗಿದೆ, ಎಸಿ ಗೀಸಿ ಎಲ್ಲ ಇನ್ಸ್ಪೆಕ್ಷನ್ ಮುಂಗೇನೆ ಇದ್ರು ಮಡಗಿದೀವಿ. ಅವೆಲ್ಲ ಚೆಕ್ ಮಾಡಿ ನೋಡ್ಕೊಂಡೇ ಮಾಡೋದು. ಯಾಕೆ ಗೊತ್ತಾ, ನಮ್ಗೂ ಕೊಟ್ಬಿಟ್ಟು ಅವರು ಯೂಸ್ ಮಾಡ್ಬೇಕು, ತಗೊಂಡ ಪ್ರಾಬ್ಲಮ್ ಆತರ ಇರಬಾರ್ದು. ಒಳ್ಳೆ ಗಾಡಿಗಳು ಇಬ್ಬರನ್ನ ಇನ್ಸ್ಪೆಕ್ಷನ್ ಮಾಡಕ್ ಮಡಗಿದೀವಿ. ನಾವು ಚೆಕ್ ಮಾಡಿ ಗಾಡಿ ಖಂಡಿತ ಕೊಡ್ತೀವಿ. ಏನಾರ ಇದ್ರೆ ಖಂಡಿತ ಅವ್ರಿಗೆ ಹೇಳ್ಬಿಟ್ಟೆ ಕೊಡ್ತೀವಿ. ಗಾಡಿ ತಗೊಂಡು ಇಷ್ಟೆಲ್ಲ ಮಾಡ್ಕೊಡಿ, ಒಂದ್ ಜನರಲ್ ಸರ್ವಿಸ್ ಮಾಡ್ಕೊಳ್ಳಿ, ಚೆನ್ನಾಗ್ ಪುಟ ಇರುತ್ತೆ ಅಂತ ಹೇಳ್ಬಿಟ್ಟೆ ಕೊಡ್ತೀರಾ. ಓಕೆ, ಲೋನ್ ಅಲ್ಲಿ ತುಂಬಾ ಜನ ಹುಡುಕ್ತಾ ಇರ್ತಾರೆ ಸರ್. 2011 ಮಾಡಲ್ ಅಬೋ ಯಾವ ಗಾಡಿನ ತಗೊಳ್ಳಿ, ಇದೇ ಬ್ರ್ಯಾಂಡ್ ಎಲ್ಲ ಯಾವ್ದನ್ನ ತಗೊಳ್ಳಿ, ಲೋನ್ ಮಾಡ್ಕೋ ಜವಾಬ್ದಾರಿ ನಮ್ದು. ಖಂಡಿತವಾಗ್ಲೂ ನಿಮ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ನಿಮ್ ಪ್ರತಿಯೊಂದು ಕಡೆ ಹೋಗಿ ಯಾರಾದ್ರೂ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೂ ಕೊಡ್ತೀನಿ ಅಂತ ಹೇಳೋರ್ನ ನಂಬಕ್ ಹೋಗ್ಬೇಡಿ. ಪ್ರೊಫೈಲ್ ಚೆನ್ನಾಗಿ ನಾವು ಮಾಡೋದು ಬ್ಯಾಂಕ್ ಲೋನ್ಸ್. ನಾವು 2011 ಅಬೌವ್ ಅವ್ರದ್ದು ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ 80% ಖಂಡಿತ ಲೋನ್ ಆಗೇ ಆಗುತ್ತೆ. ಓಕೆ, 80% ಲೋನ್ ಆಗೇ ಆಗುತ್ತೆ ಡೆಫಿನೆಟ್ ಆಗಿ. ಒಂದು ಎಷ್ಟು ಅವರ್ ಅಲ್ಲಿ ಆಗೋದು? 1 ಡೇ ಅಲ್ಲಿ ಆಗ್ಬಿಡೋದಾ? 2-3 ಡೇಸ್ ಆಗುತ್ತೆ. ಏನಂದ್ರೆ ಪ್ರೊಫೈಲ್ ಬ್ಯಾಂಕ್ ಸ್ಟೇಟ್ಮೆಂಟ್, ಆಧಾರ್, ಪಾನ್ ಎಲ್ಲ ಬೇಕಾಗಿರುತ್ತೆ. ಅವ್ರು ಎಷ್ಟು ಬೇಗ ಕೊಡ್ತಾರೋ ಅಷ್ಟು ಬೇಗ ಲೋನ್ ಆಗುತ್ತೆ. 100% ಲೋನ್ ಆಗುತ್ತೆ. ಸೊ ಎಲ್ಲ ಫಾಸ್ಟ್ ಮೂವಿಂಗ್ ವೆಹಿಕಲ್ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ. ಹಾಗೆ ನಾವು ಬ್ಯಾಕ್ ಟು ಬ್ಯಾಕ್ ಎಲ್ಲವೂ ಡೀಸೆಲ್ ವೆಹಿಕಲ್ ಮಾಡ್ಕೊಂಡು ಜಾಸ್ತಿ ಹೋಗಿದ್ವಿ. ಇಲ್ಲಂತೂ ಡೀಸೆಲ್ ವೆಹಿಕಲ್ ಸಾಗರ ಅಂತ ಹೇಳ್ಬೋದು. ಅಷ್ಟೊಂದು ಡೀಸೆಲ್ ವೆಹಿಕಲ್ ಇದೆ. ಒಂದ್ಸಲಿ ಬಂದು MS ಕಾರ್ಸ್ ಅಲ್ಲಿ ವಿಸಿಟ್ ಮಾಡಿ. ಕಾರ್ ತಗೋಬೇಕು ಅನ್ನೋದು ಸೆಕೆಂಡ್ರಿ ಇರ್ಲಿ, ಆದ್ರೆ ಬಂದು ಒಂದ್ಸಲಿ ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಗಾಡಿ ಕಂಡೀಷನ್ ಎಲ್ಲ ನೋಡಿ, ನಿಮ್ಗೆ ನಾಳೆಗೆ ಪ್ಲಾನ್ ಇದ್ರು ಪರವಾಗಿಲ್ಲ, ಇವತ್ತು ಬಂದು ಚೆಕ್ ಮಾಡಿ ಪರವಾಗಿಲ್ಲ ಸರ್. ನಮ್ದು MS ಕಾರ್ಸ್ ಅನ್ನೋ ಶೋರೂಮ್ ಒಂದೇ ಒಂದಿರೋದು. ಯಾವ ಅಲ್ಲೆಲ್ಲ ಹೋಗ್ಬಿಟ್ಟು ಸರ್ ಇಲ್ಲೇ ಬಂದ್ಬಿಟ್ಟಿದ್ವಿ ಅಲ್ಲ. ಬರೀ ನಮ್ದು ನಾಗರಬಾವಿ ಸರ್ಕಲ್ ನಿಂದ 300 to 400 ಮೀಟರ್ಸ್ ಅಲ್ಲಿ ನಮ್ ಶೋರೂಮ್ ಇದೆ. ನಿಯರ್ ಬೈ ನಿಮ್ಗೆ ಸುಮ್ನಳ್ಳಿ ಸಿಗ್ನಲ್, ಮತ್ತೆ ಅಲ್ಲಿಂದ ಬರೀ 500 ಮೀಟರ್ಸ್ ನೋಡ್ತಾ ಇರಬಹುದು. ರಿಂಗ್ ರೋಡ್ ಅಲ್ಲೇ, ಸರ್ವಿಸ್ ರೋಡ್ ಅಲ್ಲೇ ನಮ್ ಶೋರೂಮ್ ಇದೆ. ಇಲ್ಲಿ ನಿಮ್ಗೆ ಹಳೇದು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಇತ್ತು, ಆಪೋಸಿಟ್ ನಮ್ ಶೋರೂಮ್ ಇರೋದು. ಓಕೆ, ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಇತ್ತು ಹಳೇದು, ಅಲ್ಲಿ ಸುಮ್ಮನಹಳ್ಳಿ ಹತ್ರ, ಅದ್ರ ಆಪೋಸಿಟ್ ಅಲ್ಲೇ ಇಲ್ಲಿ ಇರೋದು ಈ ಶೋರೂಮ್. ಸೊ ನಿಮ್ಗೆ ಪ್ರತಿಯೊಂದು ಸರ್ ಈಸಿ ಸರ್. ನಮ್ ನಂಬರ್ ಇದೆಯಲ್ಲ, ಫೋನ್ ಪೇ ನಂಬರ್ 8123888227. ಹಾಯ್ ಅಂತ ಒಂದು ವಾಟ್ಸ್ಆಪ್ ಮಾಡಿ ಸರ್. ನಮ್ ಲೊಕೇಶನ್, ಕ್ಯಾಟ್ಲಾಗ್ ಎಲ್ಲ ಬಂದ್ಬಿಡುತ್ತೆ. ಕೆಲವೊಂದು ಇಂಟೀರಿಯರ್ ತೋರಿಸದೇ ಇರ್ಬೋದು, ನೀವು ಕ್ಯಾಟ್ಲಾಗ್ ನೋಡಿ, ಅಲ್ಲಿ ಪ್ರತಿಯೊಂದು ಇರುತ್ತೆ ನಿಮ್ಗೆ. ಇಂಟೀರಿಯರ್ ಇಂದ ಹಿಡಿದು ಎಕ್ಸ್ಟೀರಿಯರ್ ಇಂದ ಹಿಡಿದು ಈವನ್ ಸ್ಕ್ರಾಚ್ ಆಗಿದ್ರು ಎಲ್ಲವೂ ಅಪ್ಡೇಟ್ ಇರುತ್ತೆ. ಆಯ್ತಾ, ಸೂಪರ್. ಒಂದ್ಸಲಿ ಬಂದು ವಿಸಿಟ್ ಮಾಡಿ ನಮ್ಮ MS ಕಾರ್ಸ್ಗೆ. ಸೊ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ನಮ್ಮ ಹತ್ರ ಮೊದಲಿಗೆ ಒಂದು ವರ್ಣ ಇದೆ, ಇದ್ರ ಬಗ್ಗೆ ಹೇಳಿ ಬೇಕು. ವರ್ಣ ಅಲ್ಲ ಸರ್, ಇದು ವರ್ಣ ಫ್ಲೂಡಿಕ್. ಇದು ವರ್ಣ ಫ್ಲೂಡಿಕ್ 2011 ಮಾಡಲ್, ಸೆಕೆಂಡ್ ಓನರ್, SX ಡೀಸೆಲ್. ಓಕೆ, 18-20 ಮೈಲೇಜ್ ಬೇಕಾ, ಆರಾಮಾಗಿ ತಗೊಂಡೋಗಿ. 18-20 ಮೈಲೇಜ್ ಆರಾಮಾಗಿ ಬರುತ್ತೆ. ಹಾಗೆ ಇಂಟೀರಿಯರ್ ಬಂತು ಅಂತ ಆದ್ರೆ ನಿಮಗೆ ಲೆದರ್ ಸೀಟ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಮತ್ತೆ ನಿಮಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ, ಎಲ್ಲೂ ಕೂಡ ವೆರೆಂಟರ್ ಆಗಿಲ್ಲ. ಓವರಾಲ್ ಬಾಡಿ ಲೈನ್ ಬಂತು ಅಂದ್ರೆ ಬಾಡಿ ಲೈನ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ಏರ್ ಬ್ಯಾಗ್ಸ್ ಎಲ್ಲ, SX ಅಂದ್ರೆ ಟಾಪ್ ಎಂಡ್ ಎಲ್ಲವೂ ಬರುತ್ತೆ. ಸೆಕೆಂಡ್ ಓನರ್ ಆಗಿದೆ, 11 ಮಾಡಲು. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? 3.5 ಲಕ್ಷ. ಫ್ಲೂಡಿಕ್ ವರ್ಣ ಬನ್ನಿ ತಗೊಳ್ಳಿ. ಹೌದಾ? ಬೇಡ, ಇದು ಬೇಕಾ ಟ್ರಾನ್ಸ್ಫರ್ ವರ್ಣ. ಓಕೆ, 2010 ಮಾಡಲ್ ಗಾಡಿ, ಸಿಂಗಲ್ ಓನರ್, ಡೀಸೆಲ್. ಇದನ್ನು 18-20 ಬರುತ್ತೆ. ಓಕೆ, ನೋಡ್ಬೋದು. ಕ್ಯಾಪ್ ವೀಲ್ ಬರುತ್ತೆ ನಿಮಗೆ, ಮ್ಯಾಗ್ ವೀಲ್ ಬರಲ್ಲ. ಇಂಟೀರಿಯರ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು, ಚೆನ್ನಾಗಿ ಮೇಂಟೈನ್ ಆಗಿದೆ. ಆಮೇಲೆ ಕುಷನ್ ಫಿನಿಶ್ ಅಲ್ಲಿ ಸೀಟ್ ಇದೆ. ಇದು ಎಷ್ಟು ಓಡಿದೆ ಬೈ ಇದು? ಸರ್ 85,000 ಓಡಿರೋ ಗಾಡಿ. ಹೌದಾ? 2010 ಮಾಡಲ್, ಸಿಂಗಲ್ ಓನರ್, 2,65,000 ಕೊಡ್ತೀನಿ. 2,65,000ಕ್ಕೆ ಸಿಂಗಲ್ ಓನರ್ ವೆಹಿಕಲ್. ಅದನ್ನು ವರ್ಣ 20 ಮೈಲೇಜ್ ಬರೋ ಗಾಡಿ ಕೊಡ್ತೀನಿ. ಡೀಸೆಲ್ ಬರುತ್ತೆ ನಿಮ್ಗೆ, ಅದನ್ನು ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಯಾವ್ದು ಬೈ ಇದು? ನನಗೆ ಪಟ್ಟಂತ ನೆನ್ಪೋಗ್ಬಿಡ್ತು. ಡಸ್ಟರ್. ಹೇಳಿ. ರೆನಾಲ್ಟ್ ಡಸ್ಟರ್ 2015 ಮಾಡಲ್. ಓಕೆ, 4,40,000 ಕೊಡ್ತೀನಿ ಸರ್. 2015 ಮಾಡಲು 4,40,000. ಹಾ, ಯಾವ ಮೆಕ್ಯಾನಿಕ್ ಅನ್ನ ಕರ್ಕೊಂಡ್ ಬನ್ನಿ. ಓಕೆ, ಗಾಡಿ ಪ್ರಾಬ್ಲಮ್ ಇದೆ ಅಂದ್ರೆ ಅದಕ್ಕೆ ನಾನು ಮೈನಸ್ ಮಾಡ್ಕೊಡ್ತೀನಿ. ಹೌದಾ? ಅಷ್ಟು ಗ್ಯಾರಂಟಿ ಇದೆ ಹಾಗಾದ್ರೆ?
ಸೂಪರ್ ಆಗಿದೆ ಗಾಡಿ. ನಾನೇ 100 ಕಿಲೋಮೀಟರ್ ಓಡಿಸಿದ್ದೀನಿ. ಓಕೆ, RX-Z 110 PS 97,000 ಶೋರೂಮ್ ರೆಕಾರ್ಡ್ ಓಡಿರೋ ಗಾಡಿ. 97,000 ಶೋರೂಮ್ ರೆಕಾರ್ಡೆಡ್ ಬರುತ್ತೆ ನಿಮ್ಗೆ. 15 ಮಾಡಲು 4,40,000. ಖಂಡಿತ ಬನ್ನಿ, ಅದಕ್ಕೆ ಹೆಚ್ಚು ಕಡಿಮೆ ತಗೊಂಡೋಗಿ. ಹಾ, ಅದರಲ್ಲಿ ಹೆಚ್ಚು ಕಡಿಮೆ ಮಾಡ್ತೀರಾ ಸರ್? ಆಗೋದು ಮಾಡ್ಕೊಳ್ಳೋಣ ನಮ್ಗೆ. ಓಕೆ, ಸೂಪರ್. ಈ ಸಲ ಅಂತೂ ಧಮಾಕ ಸೇಲ್ ಅಂತಾನೆ ಹೇಳ್ಬೋದು. ಧಮಾಕ ಸೇಲ್ ಅಲ್ಲ, ಧಮಾಕ ಪ್ರೈಸ್. ಧಮಾಕ ಪ್ರೈಸ್. ಏನ್ ಫೀಚರ್ ಬೇಕು ನಿಮ್ಗೆ? ಹಾ, RX-Z ಟಾಪ್ ಎಂಡ್ ಮಾಡಲು. ಓಕೆ, ABS, ಡಿಫಾಗರ್, ರಿಯರ್ ವೈಫರ್, ಮ್ಯಾಗ್ ವೀಲ್, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಎಲ್ಲವೂ ಇದೆ. ಅದು 15 ಮಾಡಲ್ ಸಿಗುತ್ತೆ ನಿಮ್ಗೆ. ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ವಿಚಾರಿಸಿ. ಈ ಒಂದು ಪ್ರೈಸ್ ಗೆ ಅದು 15 ಮಾಡಲ್ ಟಾಪ್ ಎಂಡ್ ವೇರಿಯಂಟ್, RX-Z ವೇರಿಯಂಟ್, ಡೀಸೆಲ್ ಅದು ಸಿಗೋದಿಲ್ಲ ನಿಮ್ಗೆ ಅಲ್ವಾ? ಅದು ಈ ಸಲ ಅಂತೂ MS ಕಾರ್ಸ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು. ಸರ್ ನನ್ಗೆ ನಾನು ಹೇಳ್ತಾ ಇದೀನಿ, ನಾನೇ ಯಾವಾಗ್ಲೂ ಈ ಪ್ರೈಸ್ ಕೊಟ್ಟಿಲ್ಲ. ಹಾ, ನಮ್ಮ ಹತ್ರ 110 ವೆಹಿಕಲ್ಸ್ ಮೇಲೆ ಇದೆ. ಓಕೆ, ಯಾರಿಗನ ಬೇಕು ಅಂದ್ರೆ ಹೆಚ್ಚು ಕಡಿಮೆ ಕಾಸ್ಟ್ ಕೊಟ್ಬಿಡೋಣ ಸರ್. ಕಾಸ್ಟ್ ನಮ್ಗೆ ಎಷ್ಟು ಬಂದಿದೆ ಅದು ಏನ್ ಟ್ರಾನ್ಸ್ಫರ್ ಚಾರ್ಜಸ್ ತಗೊಂಡು ಲೆಕ್ಕ ಹಾಕೊಂಡು ಹೇಳ್ತಾ ಇದೀನಿ ರೇಟ್ಗಳು. ಓಕೆ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಯಾರಿಗನ ಬೇಕು ಅಂದ್ರೆ ಕಾರ್ ಬೇಕು ಅಂದ್ರೆ MS ಕಾರ್ಸ್ ಮನೆ ಗಾಡಿ ನೋಡ್ಬಿಟ್ಟು ತಗೊಂಡು. ಓಕೆ, ಸೂಪರ್. ಹಾಗಿದ್ರೆ ಕಾರ್ ಹುಡುಕೋರಿಗೆ ಈ ಸಲ ಅಂತೂ ಧಮಾಕ 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 ಅಂತಾನೆ ಹೇಳ್ಬೋದು. ಧಮಾಕ ಪ್ರೈಸ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಫ್ಲೂಯನ್ಸ್ ಇದೆ, ಬ್ಲಾಕ್ ಕಲರ್. ಏನ್ ಸಕ್ಕತ್ತಾಗಿ ಕಾಣ್ತಾ ಇದೆ. ಬಾಡಿ ಲೈನ್ ಮತ್ತೆ ಇಂಟೀರಿಯರ್ ನನ್ಗೆ ಇಲ್ಲಿಂದಾನೆ ಕಾಣಿಸ್ತಾ ಇದೆ. ಮಸ್ತ್ ಆಗಿದೆ ಅಂತ ಹೇಳ್ಬೋದು. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಬೇಕು. 2012 ಮಾಡೆಲ್ ಸರ್. ಓಕೆ, ಇದನ್ನು ಡೀಸೆಲ್. ಡೀಸೆಲ್ ಸರ್ ಈ ಲೈನ್ ಫಸ್ಟ್ ಸ್ಟಾರ್ಟಿಂಗ್ ಡೀಸೆಲ್ ಗಾಡಿ ತೋರಿಸಿದೀವಿ. ಹೌದು, ಫುಲ್ ಡೀಸೆಲ್ ಇದೆಯಲ್ಲ ಸರ್. 2012 ಮಾಡೆಲ್ ರೆನಾಲ್ಟ್ ಫ್ಲೂಯನ್ಸ್. ರೆನಾಲ್ಟ್ ಫ್ಲೂಯನ್ಸ್ ಇಂಟೀರಿಯರ್ ಇದ್ರ ಮುಂದೆ ಪ್ರೀಮಿಯಂ ವೆಹಿಕಲ್ ತರ ಇರುತ್ತೆ ಸರ್ ಗಾಡಿ ಇದು. ಓಕೆ, ಇಂಟೀರಿಯರ್ ನೋಡಬಹುದು ಯಾವ ತರ ಕಾಣುತ್ತೆ ಅಂತ. ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಯಾವ ಗಾಡಿಲಿ ಈ ತರ ಒಂದು ಇಂಟೀರಿಯರ್ ಬರೋದಿಲ್ಲ ನಿಮ್ಗೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಇದು ಕೂಡ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಹಾಗೆ ಲೆದರ್ ಸೀಟ್ಸ್ ಬರುತ್ತೆ. ಡ್ರೈವರ್ ಸೈಡ್ ಸ್ವಲ್ಪ ವೇರಿಯಂಟ್ ಟೈರ್ ಆಗಿದೆ. ಅದನ್ನ ಬಿಟ್ರೆ ಬೇರೆ ಯಾವ್ದು ಪ್ಯಾಸೆಂಜರ್ಸ್ ಏನ್ ಸೀಟ್ಸ್ ಇದೆ ಅದೆಲ್ಲ ನೀಟ್ ಆಗಿದೆ ಅಂತ ಹೇಳ್ಬೋದು. ಬ್ಲಾಕ್ ಅಂಡ್ ಬ್ಲಾಕ್ ಇಂಟೀರಿಯರ್ ಸಮೇತ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಎಲ್ಲ ಸಕ್ಕತ್ತಾಗಿದೆ. 12 ಮಾಡಲು ಟಾಪ್ ಅಂಡ್ ವೇರಿಯಂಟ್. ಯಾರನ್ನ ಬೇಕು ಚೆಕ್ ಮಾಡ್ಕೊಳ್ಳಿ. ಗಾಡಿ ಸೂಪರ್ ಆಗಿದೆ. ಬರೀ 2,65,000 ಕೊಡ್ತೀವಿ. 2,65,000 ರೂಪಾಯಿಗೆ ಫ್ಲೂಯನ್ಸ್ ಕೊಡ್ತೀವಿ. ಡೀಸೆಲ್ ಅದು 20-15 ಮೇಲೆ ಬರುತ್ತೆ ಸರ್. ನಾನು ಹೇಳೋದು ಏನ್ ಗೊತ್ತಾ, ನಿಮ್ಗೆ ಡೌಟ್ ಇದ್ರೆ ಮೆಕ್ಯಾನಿಕ್ ಬನ್ನಿ, ಚೆಕ್ ಮಾಡ್ಕೊಂಡು ತಗೊಂಡೋಗಿ. ಒಳ್ಳೆ ಇಂಜಿನ್ ಕಂಡೀಷನ್. ನಾವು 99% ಚೆಕ್ ಮಾಡೇ ತರೋದು. ನಾವು ಮಾತ್ರ ಇಬ್ರು ಹುಡುಗರು ಇದಾರೆ ಇನ್ಸ್ಪೆಕ್ಷನ್ ಮಾಡಕ್ಕೆ ಅಂತಾನೆ ಮಾಡಿ ತಗೊಂಡ್ ಬರ್ತೀವಿ ಸರ್. ಓಕೆ, ಅದು ನಿಮ್ಗೆ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ನಮ್ಮ ಹತ್ರ ಒಂದು ಟಾಟಾ ಇಂಡಿಕಾ ವಿಸ್ತಾ ಇದೆ. ಈಗ ಇದ್ರ ಬಗ್ಗೆ ಹೇಳಿ. ವಿಸ್ತಾ 2010 ಮಾಡಲ್ ಸಿಂಗಲ್ ಓನರ್. ಓಕೆ, ಕ್ವಾರ್ಟರ್ ಜೆಟ್ ಇಂಜಿನ್. ಓಕೆ, ಗೊತ್ತಲ್ಲ ಇಂಜಿನ್ ಯಾವ್ದಂದ್ರೆ? ಇಂಜಿನ್ ಕ್ವಾರ್ಟರ್ ಜೆಟ್. ಇದ್ರದ್ದು 50 ಇಂಜಿನ್ ಸೇಮ್ ಇಂಜಿನ್. ಕ್ವಾರ್ಟರ್ ಜೆಟ್ ಇಂಜಿನ್, ಸಿಂಗಲ್ ಓನರ್, ಟಾಪ್ ಎಂಡ್ ಮಾಡಲ್. ಓಕೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದೆ. 18-20 ಮೈಲೇಜ್ ಬಂದೇ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ. 18-20 ಮೈಲೇಜ್ ಬರುತ್ತೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ ಸರ್. ಬರೀ ಬಾಡಿ ಲೈನ್ ಅಲ್ಲ, ಇಂಜಿನ್ ಶೋರೂಮ್ ಕಂಡೀಷನ್ ಐತೆ. ಓಕೆ, ಲೋ ಮೇಂಟೆನೆನ್ಸ್ ವೆಹಿಕಲ್. ಬರೀ 5,000 ಸರ್ವಿಸ್ ಆಗಿದೆ. ತುಂಬಾ ಕ್ಲಾಸ್ ಆಗಿದೆ. ಓಕೆ, 1,75,000 ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಕೊಡ್ತಾರೆ ಸರ್. 1,75,000 ಹೆಚ್ಚು ಕಡಿಮೆ ಆಗುತ್ತೆ. 2010 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ, ಸಿಂಗಲ್ ಓನರ್ 175ಗೆ ನಿಮ್ಗೆ. ಹಾಗೆ ನಮ್ಮ ಹತ್ರ ಒಂದು ಸ್ಯಾಂಟ್ರೋ ಇದೆ. ಅದು ಕೂಡ ಬಾಡಿ ಲೈನ್ ಎಲ್ಲ ನೋಡ್ತಾ ಇದ್ರೆ ಸಕ್ಕತ್ತಾಗಿದೆ. ಇಂಟೀರಿಯರ್ ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ಅಂತ ಹೇಳ್ಬೋದು. ಹೇಳಿ. 2004 ಮಾಡಲ್ ಸ್ಯಾಂಟ್ರೋ. ಓಕೆ, ಗಾಡಿ ನೋಡ್ತಾ ಇರಬಹುದು. ಗಾಡಿ ನೀಟ್ ಕಂಡೀಷನ್ ಇದೆ. ಟೈರ್ ಪ್ರೊಫೈಲ್ ಎಲ್ಲ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಬಂತು ಅಂದ್ರೆ ನಿಮ್ಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಕಾಣಿಸ್ತಾ ಇಲ್ಲ. ಹಾಗೆ ಇಂಟೀರಿಯರ್ ವಿಷಯಕ್ಕೆ ಬಂತ ಅಂದ್ರೆ ಪ್ರೀಮಿಯಂ ಲೆದರ್ ಸೀಟ್ಸ್ ಇದೆ. ಅದು ಕೂಡ ಡೈಮಂಡ್ ಕಟ್ ಅಲ್ಲಿ ಇದೆ. ಹಾಗೆ ಮ್ಯೂಸಿಕ್ ಸಿಸ್ಟಮ್ ಇದೆ. ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಅಲ್ಲ ಇದು. ಸೂಪರ್ ಆಗಿದೆ ಸರ್. ಓಕೆ, 2004 ಮಾಡಲ್ ಸ್ಯಾಂಟ್ರೋ ಜಿಂಕ್ 1,10,000 ಕೊಡ್ತೀನಿ ಸರ್. 1,10,000 ರೂಪಾಯಿಗೆ ಸ್ಯಾಂಟ್ರೋ. ಹೌದು ಸರ್, ಅದು ಜಿಂಕ್ 1,10,000 ಪ್ರೈಸ್ ನೀವೇ ಶಾಕ್ ಆಗ್ಬೇಕು. ಓಕೆ, ಅಂತ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇರೋದು. ಓಕೆ, 1,10,000 ರೂಪಾಯಿ ಸಿಗುತ್ತೆ ನಿಮ್ಗೆ. ಅದು ಸ್ಯಾಂಟ್ರೋ ಸಿಗುತ್ತೆ. ಸ್ಕ್ರಾಚ್ ಡೆಂಟ್ ಏನೂ ಇಲ್ಲ. ಮಾಡ್ಲು ಏನಂತ ಹೇಳಿದ್ರೆ 2009 ಮಾಡಲ್. 9 ಮಾಡಲು. ಓಕೆ, i20 ಗಾಡಿ ನೋಡ್ತಾ ಇರೋದು. ಟೈರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ಗಾಡಿ ನೀಟ್ ಕಂಡೀಷನ್ ಇದೆ ಸರ್. ಓಕೆ, ಹಾಗೆ ಇಂಟೀರಿಯರ್ ನೋಡ್ಬೋದು. ಲೆದರ್ ಸೀಟ್ ವಾಲ್ಸ್ ಬರುತ್ತೆ. ಮತ್ತೆ ಕಂಪನಿ ಫಿಟೆಡ್ ಏನೇನಿದೆ ಅದೆಲ್ಲ ಹಂಗೆ ಇದೆ. ಏನೂ ಕೂಡ ಚೇಂಜಸ್ ಆಗಿಲ್ಲ. ಹೇಳಿ ಬೈ. 2,85,000 ಹೇಳ್ತಾ ಇದ್ದಾರೆ. ಬನ್ನಿ, ನಮ್ಮ ಪಾರ್ಕ್ ಅಂಡ್ ಸೇಲ್ ವೆಹಿಕಲ್ ಇರುತ್ತೆ. ಖಂಡಿತ ಇಷ್ಟ ಆಗಿದ್ರೆ ಹೆಚ್ಚು ಕಡಿಮೆ ಮಾಡಿ. ಓಕೆ, ಪಾರ್ಕ್ ಅಂಡ್ ಸೇಲ್ ವೆಹಿಕಲ್ ಇರುತ್ತೆ. 2,85,000 ಹೇಳ್ತಾ ಇದ್ದಾರೆ. ಅದು ಕೂಡ ಓನರ್ ಎಷ್ಟಾಗಿದೆ? ಸೆಕೆಂಡ್ ಓನರಾ? ಸೆಕೆಂಡ್ ಓನರ್ ಆಗಿದೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಬ್ಲೂ ಕಲರ್ ಸ್ವಿಫ್ಟ್ ಇದೆ.
ಇದ್ರ ಬಗ್ಗೆ ಹೇಳಿ ಬೈ. ಸರ್ ಬ್ಲೂ ಕಲರ್ ಸ್ವಿಫ್ಟ್ VXI ಪೆಟ್ರೋಲ್ ವೇರಿಯಂಟ್ ಗಾಡಿ ನೋಡ್ತಾ ಇರ್ಬೋದು, ತುಂಬಾ ಕ್ಲಾಸ್ ಆಗಿದೆ. VXI ವೇರಿಯಂಟ್, VXI ಪೆಟ್ರೋಲ್, 78,000 ಕಿಲೋಮೀಟರ್ ಓಡಿರೋ ಗಾಡಿ. VXI ಅಂದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ, ಗಾಡಿನ ತುಂಬಾನೇ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ, ಕ್ಲಾಸ್ ಇದೆ. 1,95,000 ಕೊಡ್ತೀನಿ ಸರ್. 1,95,000 ರೂಪಾಯಿಗೆ ಸ್ವಿಫ್ಟ್, ಅದನ್ನು ಫ್ರೆಶ್ FC ಎಲ್ಲಾ ರನ್ನಿಂಗ್ ಇರೋ ಗಾಡಿ ಸರ್. ಓಕೆ, ಎಲ್ಲ ರನ್ನಿಂಗ್ ಇರುವಂತ ವೆಹಿಕಲ್ 1,95,000 ಅಲ್ವಾ? ನಮ್ಮ MS ಕಾರ್ಸ್ ಅಲ್ಲಿ ಲ್ಯಾಪ್ಸ್ ಆಗಿರೋ ಗಾಡಿಗಳೇ ನಾವು ಮಾರೋದಿಲ್ಲ. ಖಂಡಿತ ರನ್ನಿಂಗ್ ಇರೋ ಗಾಡಿನೇ ನಾವು ಮಾರೋದು. ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ಆಗಿರುತ್ತೆ. ಹಾಗೆ ಡಾಕ್ಯುಮೆಂಟ್ ಗೆ ಗ್ಯಾರಂಟಿ ಕೂಡ ಇರುತ್ತೆ ಅಲ್ವಾ MS ಕಾರ್ಸ್ ಅಲ್ಲಿ? 100% ಸರ್. ಕಸ್ಟಮರ್ ಹೆಸರು ಮೇಲೆ ಇದ್ರೆ ಮಾತ್ರ ಗಾಡಿ ಬರೋದು. ಓಕೆ, ಯಾರ ಹೆಸರು ಮೇಲೆ ಗಾಡಿ ಇದ್ದು ಯಾರೋ ಬಂದ್ ಕೊಟ್ರೆ ಖಂಡಿತ ಅದು ನಮ್ಮ ಶೋರೂಮ್ ಅಲ್ಲಿ ಬರಲ್ಲ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಐಕಾನ್ ಇದೆ. ಈ ಗಾಡಿ ಬಗ್ಗೆ ಹೇಳಿ ಬೈ. 2010 ಮಾಡಲ್ ಫೋರ್ಡ್ ಐಕಾನ್ ಪೆಟ್ರೋಲ್ 1.3 ಫ್ಲೈರ್, ಇದು ಟಾಪ್ ಎಂಡ್ ಮಾಡಲ್. 1.3 ಇಂಜಿನ್, ಅಪೋಲೋ ಟೈರ್ ಇದೆ. 4 ಕೂಡ ಸೀಟ್ ಸಕ್ಕದಾಗಿದೆ. ಹಿಂದ್ಗಡೆ ಸೀಟ್ ಟೈರ್ ಇದೆ. ಆಮೇಲೆ ಬಾಡಿ ಲೈನ್ ಸಕ್ಕದಾಗಿದೆ. ಇಂಟೀರಿಯರ್ ಬಂತು ಅಂತ ಆದ್ರೆ ಈ ಗೇಜ್ ಬಂದ್ಬಿಟ್ಟು ತುಂಬಾ ಹೆವಿ ಬರುತ್ತಲ್ಲ, ಇದು ಸಕ್ಕತ್ ಹೆವಿ ಬರುತ್ತೆ. ಇದು ಒಂದ್ ಕೈಲೂ ತೆಗಿಯಕ್ಕಾಗಲ್ಲ. ಹಾಗೆ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ರೆ, AC ಇದೆ, ಮತ್ತೆ ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಬಾಡಿ ಲೈನಲ್ಲಿ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಮೇಜರ್ ಡೆಂಟ್ಸ್ ಆ ಥರ ಏನೂ ಇಲ್ಲ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? 2010 ಮಾಡಲ್ 1,45,000. 1,45,000? ಹೌದು ಸರ್. 2009 ಮಾಡಲ್ ಸಿಂಗಲ್ ಓನರ್. 1.3 ಫ್ಲೈರ್ ಪೆಟ್ರೋಲ್ ಗಾಡಿ, ಎಕ್ಸ್ಟ್ರಾ ಕ್ಲಾಸ್, ಸಿಂಗಲ್ ಓನರ್ ಗಾಡಿ. ಓಕೆ, 1,25,000 ಕೊಟ್ಬಿಡೋಣ. 1,25,000 ರೂಪಾಯಿಗೆ ಸಿಂಗಲ್ ಓನರ್ ಐಕಾನ್ ಸಿಗುತ್ತೆ. ಅದು ಫ್ಲೈರ್ ನ್ಯೂ ಶೇಪ್ ಗಾಡಿ, ನ್ಯೂ ಶೇಪ್ ವೇರಿಯಂಟ್ ಬರುತ್ತೆ. ಆಮೇಲೆ ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು. ಬ್ರಿಸ್ಟೋನ್ ಟೈರ್ ಇದೆ 4 ಕೂಡ, ಅದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಹತ್ರ ಒಂದು ನ್ಯಾನೋ ಇದೆ ಸಿಲ್ವರ್ ಕಲರ್ ಅಲ್ಲಿ. ಇದ್ರ ಬಗ್ಗೆ ಹೇಳಿ ಬೈ. ಟ್ವಿಸ್ಟ್, ಅದು ಟಾಪ್ ಎಂಡ್ ಸರ್. ನ್ಯಾನೋ ಟ್ವಿಸ್ಟ್ 2014 ಮಾಡಲ್, ಸೆಕೆಂಡ್ ಓನರ್. ಟ್ವಿಸ್ಟ್ ಅಂದ್ರೆ ಪವರ್ ಸ್ಟೀರಿಂಗ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಹೌದು, ತುಂಬಾ ಚೆನ್ನಾಗಿದೆ. ಓಕೆ, ಟೈರ್ ಎಲ್ಲ ನೋಡಬಹುದು. MRF ಟೈರ್ ಇದೆ 4 ಕೂಡ ಚೆನ್ನಾಗಿದೆ ಟೈರ್ ಕೂಡ. ಆಮೇಲೆ ಲೆದರ್ ಸೀಟ್ಸ್ ಎಲ್ಲ ಇಂಟೀರಿಯರ್ ಬರುತ್ತೆ. ಆಮೇಲೆ AC ಕೂಡ ಬರುತ್ತೆ. ಇದರಲ್ಲಿ ಪವರ್ ಸ್ಟೀರಿಂಗ್ ಅಂತೂ ಬಂದೇ ಬರುತ್ತೆ, ಟ್ವಿಸ್ಟ್ ಆಗಿರೋದ್ರಿಂದ. ಪವರ್ ಸ್ಟೀರಿಂಗ್ ಅಂಡ್ ಪವರ್ ವಿಂಡೋ ಬರುತ್ತೆ. 1,25,000 ಪ್ರೈಸ್ ಆಗುತ್ತೆ. ಸಿಂಗಲ್ ಓನರ್ ಏನಿದು? ಸೆಕೆಂಡ್ ಓನರ್ ಟ್ವಿಸ್ಟ್. ನ್ಯಾನೋ ಟ್ವಿಸ್ಟ್ 1,25,000. 1,25,000 ರೂಪಾಯಿಗೆ ಟಾಪ್ ಅಂಡ್ ನ್ಯಾನೋ ಸಿಗುತ್ತೆ. ಹಾಗೆ ನಮ್ಮ ಹತ್ರ ಒಂದು ಗೆಟ್ಸ್ ಇದೆ ರೆಡ್ ಕಲರ್ ಅಲ್ಲಿ. ಇದು ಸರ್ ರೆಡ್ ಬೇಕಾ ಮೆರೂನ್ ಬೇಕಾ? ಎರಡಾಯ್ತಾ? ಇಲ್ಲೊಂದೇ ಇದೆ ನೋಡ್ಬೋದು. ಹಾ ಸರ್, 2 ಗೆಟ್ಸ್ ಇದೆ. 1,75,000, 1,75,000 ಕೊಡೋಣ. 1,75,000, 1,75,000 ಎರಡು ಕೂಡ ಸಿಗುತ್ತೆ. ಯಾವ ವೇರಿಯಂಟ್ ಬೇಕಾದ್ರೆ ತಗೋಬಹುದು ನೀವು. ಗಾಡಿ ಕ್ಲಾಸ್ ಆಗಿದೆ. ಜಸ್ಟ್ ರೆಡ್ ಕಲರ್, ಮೆರೂನ್ ಕಲರ್ ಸೂಪರ್ ಆಗಿದೆ ಗಾಡಿ. ನಿಮ್ಗೆ ಎಕ್ಸ್ಟೀರಿಯರ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಹಾಗೆ ಇಂಟೀರಿಯರ್ ಬಂದ್ಬಿಟ್ಟು ಲೆದರ್ ಸೀಟ್ಸ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. 2008 ಮಾಡಲ್, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಇದೆ, ಎಲ್ಲವೂ ಇದೆ. ನೋಡಿ ಗಾಡಿ, ಇದು ಒರಿಜಿನಲ್ ಇದೆ. 2009 ಮಾಡಲ್ ಇದು 9 ಮಾಡಲಾ? ಓಕೆ, ಲೆದರ್ ಸೀಟ್ಸ್ ನೋಡಿ. ಇಂಟೀರಿಯರ್ ಅಂತೂ ಸಕ್ಕತ್ತಾಗಿದೆ, ಕ್ಲೀನ್ ಆಗಿದೆ ಅಂತ ಹೇಳ್ಬೋದು. ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಇದಕ್ಕೂ ಕೂಡ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಪ್ರತಿಯೊಂದು ಅದಕ್ಕೆ ಏನಿದೆ ಅದೇ ತರ ಫೀಚರ್ಸ್ ಕೂಡ ಇದರಲ್ಲೂ ಕೂಡ ಇದೆ. ಹಾಗೆ ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಇದು ಕೂಡ 1,75,000 ರೂಪಾಯಿಗೆ ಗೆಟ್ಸ್ ಪ್ರೈಮ್ ಟಾಪ್ ಎಂಡ್ ಸಿಗುತ್ತೆ ನಿಮಗೆ. ಹಾಗೆ ನಮ್ಮ ಹತ್ರ ಒಂದು ಇಂಡಿಗೋ ಇದೆ. ಇದ್ರ ಬಗ್ಗೆ 2005 ಮಾಡಲ್ ಇಂಡಿಗೋ. ಇದನ್ನು ಟಾಪ್ ಎಂಡ್ ಮಾಡಲ್. ಟಾಪ್ ಎಂಡ್ ಸರ್, ಟಾಪ್ ಎಂಡ್ ಮಾಡಲ್. ಓಕೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯಾಗ್ ವೀಲ್ ಎಲ್ಲ ಇರುತ್ತೆ. ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ನಿಮಗೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಕೂಡ ಇದೆ. ಅದರಲ್ಲಿ ಲೆದರ್ ಸೀಟ್ಸ್ ಇದೆ. ಇಂಟೀರಿಯರ್ ನೋಡಬಹುದು. ಮ್ಯೂಸಿಕ್ ಸಿಸ್ಟಮ್ ಇದೆ. ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ. ಇಂಟೀರಿಯರ್ ಎಲ್ಲ ತುಂಬಾ ನೀಟ್ ಆಗಿದೆ ಅಂತ ಹೇಳ್ಬೋದು. ಟೈರ್ ಇಂಡಿಗೋದಲ್ಲಿ 80% ಇದೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ. ಓಕೆ, ಇದು ಡೀಸೆಲ್ ವೇರಿಯಂಟ್ ಅಲ್ವಾ? 99,000 ಇದರ ಪ್ರೈಸ್. 99,000 ಡೀಸೆಲ್? 99,000 ಖಂಡಿತ ಡೀಸೆಲ್ ಸರ್. ಡೀಸೆಲ್ ಲೋ ಮೇಂಟೆನೆನ್ಸ್ ಗಾಡಿ. ಹುಬ್ಳಿ, ಧಾರವಾಡ, ಅಷ್ಟೇ ಎಲ್ಲಿಂದ ತುಂಬಾ ಜನ ಬರ್ತಾರೆ. ಈ ಗಾಡಿ ಬನ್ನಿ ತಗೊಂಡೋಗಿ. ಲೋ ಮೇಂಟೆನೆನ್ಸ್ ಗಾಡಿ, ಲೋ ಬಜೆಟ್ ಅಲ್ಲಿ ಇದೆ. ಬರೀ 99,000 ಗೆ ಟಾಟಾ ಇಂಡಿಗೋ ಸಿಗುತ್ತೆ ನಿಮ್ಗೆ. ಎಲ್ಲಾ ಫೀಚರ್ ಇರೋ ಗಾಡಿ ವಿತ್ ಟಾಪ್ ಅಂಡ್ ವೇರಿಯಂಟ್. ನಿಮಗೆ ಪ್ರತಿಯೊಂದು ಫೀಚರ್ ಬರುತ್ತೆ. ಮ್ಯಾಗ್ ವೀಲ್ಸ್ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಇಂಟೀರಿಯರ್ ಸಕ್ಕತ್ತಾಗಿದೆ. ಲೆದರ್ ಸೀಟ್ ಅಪಲ್ಸ್ಟ್ರಿ ಕೂಡ ಇದೆ. ನೆಕ್ಸ್ಟ್ ಹಾಗೆ ನಮ್ಮ ಹತ್ರ ಒಂದು ಫಿಗೋ ಇದೆ. ಫಿಗೋ ಬಗ್ಗೆ ಹೇಳಿ ಬೈ. ಸರ್, 2013 ಮಾಡಲ್. ಓಕೆ, 2013ನೇ ಮಾಡಲ್ ಗಾಡಿ. 84,000 ನೋಡಿದೆ. ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಓಕೆ, 18-20 ಮನೆಗೆ ಬರುತ್ತೆ. ವೆಹಿಕಲ್ ತುಂಬಾನೇ ಚೆನ್ನಾಗಿದೆ. 13 ಮಾಡಲ್ ಗಾಡಿ. 2,45,000 ಕೊಡ್ತೀನಿ ಸರ್. 2,40,000 ರೂಪಾಯಿಗೆ ನಿಮಗೆ ಡೀಸೆಲ್ ವೇರಿಯಂಟ್ ಸಿಗುತ್ತಾ? ಖಂಡಿತ ಸರ್. ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಡಸ್ಟರ್ ಒಂದಿದೆ. ಅದು ಕೂಡ ಕ್ಲೀನ್ ಅಂಡ್ ನೀಟ್ ಅಂಡ್ ಕಂಡೀಷನ್ ಅಲ್ಲಿ ಇದೆ. ಈ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿದೆ. ಈ ಗಾಡಿ ಬಗ್ಗೆ ಹೇಳಿ ಬೈ. 2013 ಮಾಡಲ್ ಗಾಡಿ. ಇದು ಗಾಡಿ ನೋಡ್ತಾ ಇರೋದು ವೈಟ್ ಕಲರ್ ಡೀಸೆಲ್ ಗಾಡಿ. 85 PS. 85 PS, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಇದು ಎಷ್ಟನೇ ಓನರ್ ಆಗಿದೆ? ಸೆಕೆಂಡಾ? ಥರ್ಡ್ ಓನರ್ ಆಗಿದೆ. ಓಕೆ, 2013 ಮಾಡಲ್. ಓಕೆ, 3,75,000 ಆಗಿ ಡಸ್ಟರ್ ಕೊಡ್ತೀನಿ ಸರ್ ಫೈನಲ್. 3,75,000 ರೂಪಾಯಿಗೆ ಡೀಸೆಲ್
ಡಸ್ಟರ್ ಇವತ್ತು ಸ್ವಿಫ್ಟ್ ಬರಲ್ಲ. ಹೌದು, ಡಸ್ಟರ್ ನಾನು 3,75,000 ಕೊಡ್ತೀನಿ ಸರ್. 3,75,000 ರೂಪಾಯಿ ಸಿಗುತ್ತೆ. ತುಂಬಾ ಗಾಡಿಗಳು ಇರೋದ್ರಿಂದ ಪಟ ಪಟ ತೋರ್ಸ್ಕೊಂಡು ಹೋಗ್ತೀನಿ. ಇಂಟೀರಿಯರ್ ಎಲ್ಲ ತೋರ್ಸಕ್ ಹೋಗಲ್ಲ. ಈ BMW ತೋರಿಸ್ತೀನಿ. ಆಕ್ಚುಲಿ ನಂಬರ್ ಇದೆಯಾ, 8123882227 ಅಂತ ನಂಬರ್ ಇದೆ. ಓಕೆ, ಆ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ. ನಮ್ಮ ಕ್ಯಾಟ್ಲಾಗ್ ಎಲ್ಲ ಬರುತ್ತೆ. ಆ ಕ್ಯಾಟ್ಲಾಗ್ ಅಲ್ಲಿ ನಿಮ್ಗೆ ಗಾಡಿಗೊಂದು ಡೀಟೇಲ್ಸ್, ಎಕ್ಸ್ಟೀರಿಯರ್ಸ್, ಇಂಟೀರಿಯರ್ಸ್ ಎಲ್ಲ ಇರುತ್ತೆ. ಎಲ್ಲ ಫೋಟೋ ಸಿಗುತ್ತೆ. ಇದೊಂದು ಬೇಸಿಕ್ ಇನ್ಫಾರ್ಮೇಶನ್ ನಮ್ಮ ಚಾನೆಲ್ ಥ್ರೂ ಕೊಡ್ತಾ ಹೋಗ್ತೀನಿ. ಹಾಗೆ ನಿಮ್ಗೆ BMW 320i ಸಿಗುತ್ತೆ, ಪೆಟ್ರೋಲ್ ವೇರಿಯಂಟ್. ಇದ್ರ ಬಗ್ಗೆ ಹೇಳಿದ್ವಿ ಬೈ ಸರ್. ಇದ್ರ ಬಗ್ಗೆ ನಾವು ಏನಿದ್ರು ಕಡಿಮೆನೆ ಸರ್. ಕಡಿಮೆ. ನಾನು ಯೂಸ್ ಮಾಡ್ತಾ ಇದ್ದೀನಿ ಗಾಡಿ. ಓಕೆ, ಗಾಡಿ ಸೂಪರ್ ಆಗಿದೆ ಸರ್. ಓಕೆ, 2007 ಮಾಡಲ್ ಗಾಡಿ ಇದು. ಗಾಡಿ BMW ಮನೆ ಹತ್ರ ಇರ್ಬೇಕಂದ್ರೆ ಖಂಡಿತ ತಗೊಂಡೋಗಿ. BMW ಸರ್, ₹1 ಖರ್ಚಿಲ್ಲ. ಫ್ರೆಶ್ ಸರ್ವಿಸ್ ಆಗಿದೆ ಗಾಡಿ. ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಆಮೇಲೆ ಇದ್ರದ್ದೊಂದು ಇಂಟೀರಿಯರ್ ತೋರಿಸ್ಬಿಡ್ತೀನಿ ನಿಮಗೆ ಯಾವ ಥರ ಇದೆ ಅಂತ ನೋಡ್ಬೋದು. ಇಂಟೀರಿಯರ್ ಎಲ್ಲ ಸಖತ್ತಾಗಿದೆ. BMW ಅಂತ ಕೇಳೋದೇ ಬೇಡ, ಸಖತ್ತಾಗೇ ಇರುತ್ತೆ. ಟಾಪ್ ಎಂಡ್ ಮಾಡಲು 6 ಏರ್ ಬ್ಯಾಗ್, 6 ಏರ್ ಬ್ಯಾಗ್ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್. ಓಕೆ, ಇದು ನಿಮ್ಗೆ ನಂಬರ್ ಫ್ಯಾನ್ಸಿ ನಂಬರ್. ಅದು ಕರ್ನಾಟಕ ರಿಜಿಸ್ಟ್ರೇಷನ್. ನೋವೇರ್ ಇದು ಇಂಟರ್ಸ್ಟೇಟ್ ವೆಹಿಕಲ್ ಅಂತೂ ಅಲ್ವೇ ಅಲ್ಲ, ಕರ್ನಾಟಕ ರಿಜಿಸ್ಟ್ರೇಷನ್. MS ಕಾರ್ಸ್ ಅಲ್ಲಿ ಅಫ್ಕೋರ್ಸ್ ಎಲ್ಲಾ ಗಾಡಿಗಳ ಪ್ರೈಸ್ ಕಮ್ಮಿ ಇರೋದ್ರಿಂದ BMW ಕಮ್ಮಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 5,65,000 ರೂಪಾಯಿಗೆ ಕರ್ನಾಟಕ ಗಾಡಿ 5,65,000ಗೆ ನಿಮ್ಮ ಮನೆ ಹತ್ರ BMW ನಿಮ್ಮ ಮನೇಲಿ ಒಂದು BMW ಡೆಫಿನೆಟ್ ಆಗಿ ಒಳ್ಳೆ ಕಾನ್ಸೆಪ್ಟ್. ಬನ್ನಿ, BMW ಬೇಕಾದವರು ಅದು ಕರ್ನಾಟಕ ರಿಜಿಸ್ಟ್ರೇಷನ್ ತಗೊಳ್ಳೋರಿದ್ರೆ ಬರ್ಬೋದು. ಯಾಕಂತ ಹೇಳಿದ್ರೆ ಇಂಟರ್ಸ್ಟೇಟ್ ವೆಹಿಕಲ್ ಕೂಡ ಅದೇ ಪ್ರೈಸ್ ಅಲ್ಲಿ ಕೆಲವರು ಸೇಲ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಮ್ಮ ಹತ್ರ ಒಂದು ETOS ಇದೆ. ಇದ್ರ ಬಗ್ಗೆ 2011 ಮಾಡಲ್ ETS ಒಂದಲ್ಲ, ನಮ್ಮ ಹತ್ರ 3 ETS ಇದೆ. 3 ETOS ಗಾಡಿ ಪೆಟ್ರೋಲ್ ಪ್ಲಸ್ CNG ಇದೆಯಾ? LPG ಅಲ್ಲ, CNG ಇರೋದು. 25 ಕಿಲೋಮೀಟರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಬನ್ನಿ ಈ ಗಾಡಿ ತಗೊಳ್ಳಿ. ಆರಾಮಾಗಿ ಮೈಲೇಜ್ ಬರುತ್ತೆ. ಟೈರ್ ಪ್ರೊಫೈಲ್ ನೋಡಬಹುದು ನಿಮಗೆ, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಇದು ಕೂಡ ಇದೆ. ಹಾಗೆ ಲೆದರ್ ಸೀಟ್ಸ್ ಬರುತ್ತೆ. ಇಂಟೀರಿಯರ್ ಅಂತೂ ಸಕ್ಕತ್ತಾಗಿದೆ, ಸಕ್ಕತ್ತಾಗಿ ಮೇಂಟೈನ್ ಆಗಿದೆ. ಓವರ್ ಆಲ್ ಬಾಡಿ ಲೈನ್ ಕೂಡ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದ್ರು ನೋಟಿಸಬಲ್ ಇಲ್ಲ. ಸರ್, ಇದ್ರ ಪ್ರೈಸ್ ಎಷ್ಟಾಗುತ್ತೆ ಸರ್? ಸರ್, 2,90,000ಗೆ 2011 ಮಾಡಲ್ ETS 77,000 ಓಡಿರೋ ಗಾಡಿ ಸರ್. ಹೌದು, ಸೂಪರ್. ನೆಕ್ಸ್ಟ್ ಯಾವ ಗಾಡಿ ಗೊತ್ತಾ? ಇದು ಕಾರ್ ಅಲ್ವಾ? ಕಾರ್ ಅಲ್ವೇ ಅಲ್ಲ, ಇದು ಜೀಪ್. ಇದು ಕಾರ್ ತರ ಮಾಡಿರೋದು. ಹೌದಾ? ಬರೀ 1,95,000 ಸರ್. 1,95,000 ರೂಪಾಯಿಗೆ ತಾರಾ ಜೀಪ ಅನ್ಬೇಕಂತ. ಜೀಪ್ ತಾರನ ಅನ್ಕೊಳ್ಳಿ, ಜೀಪನ ಅನ್ಕೊಳ್ಳಿ. 1,95,000 ಕೊಡಿ. ಗಾಡಿ ನೋಡ್ತಾ ಇರಬಹುದು, ಫ್ರೆಶ್ FC ಇದೆ. ಇಂಜಿನ್ ತುಂಬಾ ಕ್ಲಾಸ್ ಆಗಿದೆ. ಯಾರಿಗಾರ ಫಾರ್ಮ್ ಹೌಸ್ ಗೆ ಅಲ್ಲಿ ಇಲ್ಲಿ ಓಡಾಡಕ್ಕೆ ಸೂಪರ್ ಆಗಿದೆ. 1,95,000 ಕೊಟ್ಬಿಡ್ತೀನಿ. 1,95,000 ರೂಪಾಯಿ ಕೊಡ್ತಾರೆ. 4x2 ಬರುತ್ತೆ ಇದು. ಹೌದು ಸರ್, ನೋಡ್ಬೋದು, ಚೆನ್ನಾಗಿದೆ. ತುಂಬಾ ಜನ ಕೂತ್ಕೊಂಡ್ ಬೇರೆ ಹೋಗ್ಬೋದು ಸರ್. ನೆಕ್ಸ್ಟ್ ಇನ್ನೊಂದು ETS ಇದೆ. 2011 ಮಾಡಲ್ V ವೇರಿಯಂಟ್, ಟಾಪ್ ಎಂಡ್ ಮಾಡಲ್. 48,000 ಶೋರೂಮ್ ರಿಕಾರ್ಡ್ ಓಡಿದೆ. ಬರೀ 48,000 ಓಡಿರೋ ಗಾಡಿ 3,25,000ಗೆ ಫೈನಲ್ ಆಗುತ್ತೆ. 3,25,000 ರೂಪಾಯಿಗೆ ಟಾಪ್ ಎಂಡ್ ಮಾಡಲು ಬರೀ 48,000 ಓಡಿರುವಂತ ವೆಹಿಕಲ್. ಹೋಗಿ ಟೊಯೋಟಾ ಶೋರೂಮ್ ಹೋಗಿ ಚೆಕ್ ಮಾಡ್ಕೊಂಡು ತಗೊಳ್ಳಿ ಸರ್. ಓಕೆ, ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಪೋಲೋ ಇದೆ, ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್. 2010 ಮಾಡಲ್, ಸೆಕೆಂಡ್ ಓನರ್. ವೋಕ್ಸ್ವ್ಯಾಗನ್ ಪೋಲೋ ಹೈಲೈನ್, ಟಾಪ್ ಎಂಡ್ ಮಾಡಲ್. 2,85,000 ಆಗುತ್ತೆ ಸರ್. 2,85,000 ರೂಪಾಯಿಗೆ ಪೋಲೋ ಕೂಡ ಸರ್. ಹೈಲೈನ್ ಟಾಪ್ GTA ಅಂತ ಹಾಕಿದಾರೆ. ಬ್ಯಾಡ್ಜಿಂಗ್ ಹಾಕ್ಸಿರೋದು ಹಾಕ್ಸಿರೋದು. ಗಾಡಿ ತುಂಬಾನೇ ಚೆನ್ನಾಗಿದೆ. ಬೇಕು ಅಂದ್ರೆ ಪೆಟ್ರೋಲ್ ಇಂಜಿನ್ ಗಾಡಿ ಖಂಡಿತವಾಗಿ ಬನ್ನಿ ತಗೊಂಡೋಗಿ ಸರ್. ಓಕೆ, ಪೆಟ್ರೋಲ್ ಇಂಜಿನ್ ನಿಮ್ಗೆ ಮೈಂಟೆನೆನ್ಸ್ ಡೀಸೆಲ್ ಗಿಂತ ತುಂಬಾ ಕಮ್ಮಿ ಇರುತ್ತೆ. ನಿಜ ಸರ್, ಇದೇ ಗಾಡಿ ಅಂತಲ್ಲ, ಯಾವ ಗಾಡಿನ ತಗೊಳ್ಳಿ ಡೀಸೆಲ್ ಕನ್ನ ಸ್ವಲ್ಪ ಕಡಿಮೆನೆ ಮೇಂಟೆನೆನ್ಸ್ ಬರುತ್ತೆ. ಹೌದು. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ETS ಇದೆ. ಇದು ಕೂಡ ಟಾಪ್ ಎಂಡ್ ಮಾಡಲು. ಇದ್ರ ಬಗ್ಗೆ ಫುಲ್ ಟಾಪ್ ಎಂಡ್. ಇದು 2011 ಮಾಡಲ್ VX ವೇರಿಯಂಟ್. VX ಏರ್ ಬ್ಯಾಗ್, ABS ಎಲ್ಲ ಫುಲ್ ಟಾಪ್ ಎಂಡ್. ಗಾಡಿ ತುಂಬಾನೇ ಕ್ಲಾಸ್ ಆಗಿದೆ ಸರ್. ₹1 ಖರ್ಚಿಲ್ಲ ಸರ್ ಗಾಡಿ ತಗೊಂಡ್ರೆ ನೀವು. ಓಕೆ, ಇದು ಬಂದು 3,25,000 ಕೊಡ್ತೀನಿ ಸರ್. 3,25,000 ರೂಪಾಯಿಗೆ ಟೊಯೋಟಾ ಅಂದ್ರೇನೆ ಅದ್ರ ಇಂಜಿನ್ ಹೆಂಗಿರುತ್ತೆ ನಿಮ್ಗೂ ಗೊತ್ತಿರುತ್ತೆ ಸರ್. ಓಕೆ, ಎಷ್ಟು ಓಡಿದೆ ಸರ್ ಅದು? ಸರಿ, 77,000 ಕಿಲೋಮೀಟರ್ ಓಡಿದೆ. 77 ನೋಡಿದೆ. ನಿಮ್ಗೆ ಕಮ್ಮಿ ಓಡಿಬೇಕಾದ್ರೆ ಅದು ಕೂಡ ಆಪ್ಷನ್ ಇದೆ. ಹಾಗೆ ನಮ್ಮ ಹತ್ರ ವ್ಯಾಗನರ್ ಇದೆ. ಇದ್ರ ಬಗ್ಗೆ ಹೇಳಿ. 2011 ಮಾಡಲ್ ವ್ಯಾಗನರ್ VXI ವೇರಿಯಂಟ್ 2,25,000 ಕೊಡ್ತೀನಿ ಸರ್. ಇದು 2,25,000 ರೂಪಾಯಿಗೆ ವ್ಯಾಗನರ್ ಖಂಡಿತ ಸರ್. ಸೂಪರ್. ನೆಕ್ಸ್ಟ್ ನೋಡ್ಬೋದು, ಟೈರ್ ಸ್ವಲ್ಪ ಕಮ್ಮಿ ಇದೆ. ಹಾಗೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಕಂಪನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಹಾಗೆ AC ಕೂಡ ಬರುತ್ತೆ ಸರ್. ನಮ್ಮ ಹತ್ರ ಒಂದು ಬೀಟ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್, ಚವ್ಲೆಟ್ ಬೀಟ್ ಇದನ್ನು ಫುಲ್ಲಿ ಟಾಪ್ ಎಂಡ್ ಮಾಡಲ್. ಈ ಗಾಡಿನಲ್ಲೂ ನಿಮ್ಗೆ ಏರ್ ಬ್ಯಾಗ್, ABS, ಕಂಪ್ನಿ ಮ್ಯಾಕ್ ಎಲ್ಲ ಬರುತ್ತೆ. ವೆಹಿಕಲ್ ಸೂಪರ್ ಆಗಿದೆ. 2010 ಮಾಡಲ್ ಗಾಡಿ ಸರ್. ಅದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ನಿಮ್ಗೆ ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಬ್ರ್ಯಾಂಡ್ ನ್ಯೂ ಆಗಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಲೆದರ್ ಸೀಟ್ಸ್ ಬರುತ್ತೆ.
ಪ್ರತಿಯೊಂದು ಆಪ್ಷನ್ಸ್ ಇರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ? ಕಂಪನಿ ಮ್ಯಾಕ್ ಬಿಲ್ ಬರುತ್ತೆ, ಗಾಡಿನೂ ತುಂಬಾ ಚೆನ್ನಾಗಿದೆ. ಓಕೆ, ಕಸ್ಟಮರ್ ಇದು 1,85,000 ಹೇಳ್ತಾ ಇದಾರೆ, ಹೆಚ್ಚು ಕಡಿಮೆ ಕೊಟ್ಬಿಡ್ತಾರೆ ಸರ್. 1,85,000 ಗೆ ಟಾಪ್ ಅಂಡ್ ಬೀಟ್ ಸಿಗುತ್ತೆ ನಿಮ್ಗೆ, ಅದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ನಮ್ಮ ಹತ್ರ ಒಂದು ರೆಡ್ ಕಲರ್ ಗೆಟ್ಸ್ ಇನ್ನೊಂದಿದೆ, ಇದ್ರ ಬಗ್ಗೆ ಹೇಳಿ. 2010 ಮಾಡಲ್ ಹೋಂಡಾ ಗೆಟ್ಸ್ ಪ್ರೈಮ್ ಇದು. ಓಕೆ, ಪೆಟ್ರೋಲ್ ಇಂಜಿನ್ ಬರುತ್ತೆ, ಗಾಡಿನೂ ಚೆನ್ನಾಗಿದೆ. 1,75,000 ಕೊಡ್ತೀನಿ ಸರ್. 1,75,000 ರೂಪಾಯಿಗೆ ಗೆಟ್ ಸಿಗುತ್ತೆ. ಅದು ಡೀಸೆಲ್ ಪೆಟ್ರೋಲ್? ಅದು ಪೆಟ್ರೋಲ್ ಸರ್, ಪೆಟ್ರೋಲ್ ಇಂಜಿನ್ ಗಾಡಿ ಕ್ಲಾಸ್ ಆಗಿದೆ. ಡೀಸೆಲ್ ಗಾಡಿ ಬೇಕಾ? ಫಿಯಟ್ ಲೀನಿಯಾ ಇದೆ 2010 ಮಾಡಲ್ ಗಾಡಿ. 1,65,000 ಕೊಡ್ತೀನಿ ಸರ್. 1,65,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್ ಬರುತ್ತೆ, ಅದು ಫಿಯಟ್ ಲೀನಿಯಾ ಬರುತ್ತೆ. ಎಮೋಷನ್ ಪ್ಯಾಕ್, ಟಾಪ್ ಎಂಡ್ ಮಾಡಲ್, ಇದರಲ್ಲಿ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲಾ ಬರುತ್ತೆ. ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಕೂಡ ಬ್ರಾಂಡ್ ನ್ಯೂ ಆಗಿದೆ, ಇಂಟೀರಿಯರ್ ಸಖತ್ತಾಗಿದೆ. ಸಫಾರಿ 2011 ಮಾಡಲ್ ಟಾಟಾ ಸಫಾರಿ 2.2 ಲೀಟರ್ ಡೈಕರ್ ಇಂಜಿನ್. ಓಕೆ, ವೆಹಿಕಲ್ ನೋಡ್ತಾ ಇರ್ಬೋದು, ಡೀಸೆಲ್ ಗಾಡಿ ಬರುತ್ತೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಇಂಟೀರಿಯರ್ ನೋಡಬಹುದು, ವೆಹಿಕಲ್ ಕೂಡ ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಬರುತ್ತೆ. ಇದು ನಿಮಗೆ 7 ಸೀಟರ್ ಬರುತ್ತಾ? 7 ಸೀಟರ್ ವೆಹಿಕಲ್ ಬರುತ್ತೆ. 2011 ಮಾಡಲ್, ಸೆಕೆಂಡ್ ಓನರ್. 2.5 ಲಕ್ಷ ಕೊಡ್ತೀನಿ ಸರ್. ಇದು 2.5 ಲಕ್ಷಕ್ಕೆ ಸಫಾರಿ ಅದನ್ನು 11 ಮಾಡಲ್ ಕೊಡ್ತೀನಿ. 11 ಮಾಡಲ್ ಬರುತ್ತೆ ಅದು ನಿಮ್ಗೆ. ನೆಕ್ಸ್ಟ್ ನಿಮಗೆ ಇನ್ನೊಂದು ಗೆಟ್ಸ್ ಇದೆ 2005 ಮಾಡಲ್ ಹೋಂಡಾ ಗೆಟ್ಸ್. ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಲೋ ಬಜೆಟ್ ಅಲ್ಲಿ ಸ್ಯಾಂಡ್ರೋ ಪ್ರೈಸ್ ಅಲ್ಲಿ ಬೇಕಾ? ಕೊಡ್ತೀನಿ. 1,20,000 ಕೊಡ್ತೀನಿ ಸರ್. 1,20,000 ರೂಪಾಯಿಗೆ ಲೋ ಬಜೆಟ್ ಅಲ್ಲಿ ಗೆಟ್ಸ್, ಹೋಂಡಾ ಗೆಟ್ಸ್. ಅದನ್ನು ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ ಸರ್. ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಇಂಟೀರಿಯರ್ ನೋಡಿ, ಲೆದರ್ ಸೀಟ್ ಅಪಾಲ್ಸ್ಟ್ರಿ ಬರುತ್ತೆ, ಕಂಪನಿ ಫಿಟ್ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಕೂಡ ಬರುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಟಾಟಾ ಇಂಡಿಕಾ ವಿಸ್ತಾ ಇದೆ. ಇದು TDI ಇಂಜಿನ್. ಓಕೆ, 2009 ಮಾಡಲ್ ಗಾಡಿ ಇದು. ಟಾಟಾ ಇಂಡಿಕಾ ವಿಸ್ತಾ, ಇದನ್ನು ಲೋ ಬಜೆಟ್. 1,35,000 ಕೊಡ್ತೀನಿ ಸರ್. 1,35,000 ರೂಪಾಯಿಗೆ ಟಾಟಾ ಇಂಡಿಕಾ ವಿಸ್ತಾ ಸಿಗುತ್ತೆ. ಅದು ಕೂಡ ನಿಮ್ಗೆ ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು, ಸಕ್ಕತ್ತಾಗಿದೆ. ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಎಲ್ಲಾ ತರ ಪ್ರತಿಯೊಂದು ಕಂಡೀಷನ್ ನೋಡ್ತಾ ಇರಬಹುದು. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ಟೈರ್ ಎಲ್ಲ ಹೊಸದಾಗಿದೆ. ಇವತ್ತು ಇಂಡಿಕಾನೇ ಹೇಳ್ತಾರೆ ಸರ್ 1,10,000. ನಾನು ಇಂಡಿಕಾ ವಿಸ್ತಾ ಕೊಡ್ತೀನಿ 1,35,000. 1,35,000 ರೂಪಾಯಿ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಬೀಟ್ ಇದೆ, ರೆಡ್ ಕಲರ್ ಬೀಟ್. 2012 ಮಾಡಲ್ ಚೌರ್ಲೆಟ್ ಬೀಟ್, ಪೆಟ್ರೋಲ್ ಪ್ಲಸ್ LPG. 1,95,000 ಹೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಕೊಡ್ತಾರೆ. ರೆಡ್ ಕಲರ್ ತುಂಬಾನೇ ನೀಟ್ ಕಂಡೀಷನ್ ಇದೆ. ಯಾರನ್ನ ಬೇಕು ಅಂದ್ರೆ ಖಂಡಿತವಾಗಿ ಬನ್ನಿ, ತಗೊಂಡ್ ಹೋಗ್ಬೋದು. 1,95,000 ರೂಪಾಯಿಗೆ ಪೆಟ್ರೋಲ್ ಪ್ಲಸ್ LPG ಸಿಗುತ್ತೆ ನಿಮ್ಗೆ. ಒಳ್ಳೆ ಮೈಲೇಜ್ ಕೂಡ ಸಿಗುತ್ತೆ ನಿಮ್ಗೆ. 25+ ಇಲ್ಲ ಸರ್, LPG ದಲ್ಲಿ ಸೇಮ್ ಬರುತ್ತೆ, CNG ದಲ್ಲಿ ಜಾಸ್ತಿ ಬರುತ್ತೆ. LPG ಅಲ್ಲಿ ಅಷ್ಟೇ ಸೇಮ್ ಬರುತ್ತೆ. ಖಂಡಿತ ಸರ್, ಸುಳ್ಳು ಹೇಳ್ಬಿಟ್ಟು ವ್ಯಾಪಾರ ಮಾಡೋದು ಬೇಡ ಸರ್. ಏನಿದೆ ಅದೇ. ಇನ್ನೊಂದು ನೋಡ್ತಾ ಇರಬಹುದು, 2010 ಮಾಡಲ್ ಜೆನ್ ಎಸ್ಟಿಲೋ VXI ಸೆಕೆಂಡ್ ಓನರ್. 1 ರೂಪಾಯಿ ಖರ್ಚಿಲ್ಲ. 1,85,000ಕ್ಕೆ ನ್ಯೂ ಶೇಪ್ K ಸೀರೀಸ್ ಇಂಜಿನ್ ಬರುತ್ತೆ ಸರ್. K ಸೀರೀಸ್ ಇಂಜಿನ್ 1,85,000 ರೂಪಾಯಿ ಕೊಡ್ತೀರಾ? ಜೆನ್ ಅದು ಕೂಡ ಮಿಂಟ್ ಕಂಡೀಷನ್ ಇದೆ. ಬಾಡಿ ಲೈನ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ ಯಾವ ತರ ಗಾಡಿ ಕಂಡೀಷನ್ ಇರ್ಬೋದು ಅಂತ. ಸರ್, ಒಂದು ಸ್ಕ್ರಾಚ್ ಆಗ್ಲಿ, ಡೆಂಟ್ ಇಲ್ಲ, ಏನು ಇಲ್ಲ ಗಾಡಿಯಲ್ಲಿ. ಓಕೆ, ಏನು ಇಲ್ಲ. ಸೊ ನೆಕ್ಸ್ಟ್ ನಮ್ಮ ಹತ್ರ ಒಂದು ಆಲ್ಟೋ ಇದೆ, K10. VXI 2012 ಮಾಡಲ್ ಗಾಡಿ. ಗಾಡಿ ಲೋ ಮೇಂಟೆನೆನ್ಸ್, ಗಾಡಿನೂ ತುಂಬಾ ಚೆನ್ನಾಗಿದೆ. ಒಂದು ಪಲ್ಸರ್, ಬುಲೆಟ್ ಸೇಮ್ ಮೇಂಟೆನೆನ್ಸ್ ಬರುತ್ತೆ ಸರ್. ಇದು ಸೇಮ್ ಬರುತ್ತೆ. ಹಾಗೆ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. 2012 ಮಾಡಲ್ 1,85,000 ಆಗುತ್ತೆ ಸರ್. 2012 ಮಾಡಲ್ 1,85,000 ಗೆ ಆಲ್ಟೋ K10 ಸಿಗುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಬೀಟ್ ಇದೆ, ಇದ್ರ ಬಗ್ಗೆ. 2011 ಮಾಡಲ್ ಇದು. ಚವ್ರಲೆಟ್ ಬೀಟ್, ವೈಟ್ ಕಲರ್, ನೀಟ್ ಕಂಡೀಷನ್, ಡೀಸೆಲ್ ಗಾಡಿ ಇದು. ಇದನ್ನು ಫುಲ್ ಟಾಪ್ ಎಂಡ್, ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್ ಎಲ್ಲಾ ಬರುತ್ತೆ ಸರ್. ಚವ್ರಲೆಟ್ ಅಲ್ಲಿ, ಬೀಟ್ ಅಲ್ಲಿ ಈ ಗಾಡಿ ಇರೋ ಟಾಪ್ ಎಂಡ್. ಇನ್ನು ಯಾವ ಟಾಪ್ ಎಂಡ್ ಇರಲ್ಲ ಸರ್. ಫುಲ್ ಟಾಪ್ ಎಂಡ್ ಗಾಡಿ ಇದು. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಈ ಗಾಡಿ ಪ್ರೈಸ್ ಏನಾಗುತ್ತೆ? 1,75,000. 1,75,000 ರೂಪಾಯಿಗೆ ಏರ್ ಬ್ಯಾಗ್, ABS, ಕಂಪನಿ ಮ್ಯಾಗ್ಯುಲು, ಕಂಪನಿ ಸಿಸ್ಟಮ್ ಎಲ್ಲಾ ಬರುತ್ತೆ. ಫುಲ್ ಟಾಪ್ ಎಂಡ್ ಸರ್. ಇದರಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್. ಗಾಡಿ ಅಕ್ಕಪಕ್ಕ ತೋರ್ಸಕ್ ಆಗ್ತಾ ಇಲ್ಲ, ನೀವು ಹಾಯ್ ಅಂತ ಮೆಸೇಜ್ ಮಾಡಿ ಬರುತ್ತೆ ಸರ್. 1,75,000ಗೆ ಕೊಟ್ಬಿಡೋಣ. 1,75,000 ರೂಪಾಯಿ ಬೀಟ್ ಸಿಗುತ್ತೆ. ಇಂಟೀರಿಯರ್ ನಂಗೆ ತೋರ್ಸಕ್ ಆಗ್ತಾ ಇಲ್ಲ, ಪ್ರತಿಯೊಂದು ಕ್ಯಾಟಲಾಗ್ ಅಲ್ಲಿ ನೀಟ್ ಆಗಿದೆ ಇಂಟೀರಿಯರ್. ಲೆದರ್ ಸೀಟ್ಸ್ ಇರೋ ಗಾಡಿ ಅದು. ಓಕೆ, ನೋಡಿ ಅವರೇ ತೋರಿಸಿ ಅಂತ ಹೇಳ್ತಾರೆ. ಬಿಕಾಸ್ ಅಲ್ಲಿ ನನ್ ಗ್ಯಾಪ್ ಇಲ್ಲ ಅನ್ನೋಕೋಸ್ಕರ ತೋರ್ಸಕ್ ಹೋಗಿಲ್ಲ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಆಮೇಲೆ ಲೆದರ್ ಸೀಟ್ಸ್ ಎಲ್ಲ ತುಂಬಾ ನೀಟ್ ಆಗಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಪುಂಟೋ ಇದೆ. ಈ ಪುಂಟೋ ಬಗ್ಗೆ 2 ಗಾಡಿ ಇದೆ, ಒಂದು ಡೀಸೆಲ್, ಒಂದು ಪೆಟ್ರೋಲ್. ಇದು ಪೆಟ್ರೋಲ್ ಗಾಡಿ 2009 ಮಾಡಲ್. ಇದನ್ನು ಎಮೋಷನ್ ಪ್ಯಾಕ್ ಸರ್. ನಮ್ಮ ಹತ್ರ ಲೋ ಬಜೆಟ್ ಅಲ್ಲಿ ಎಲ್ಲಾ ಫೀಚರ್ ಇರೋ ಗಾಡಿಗಳು ಸುಮಾರಿದೆ. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲಾ ಟಾಪ್ ಎಂಡ್. 2009 ಮಾಡಲ್ ನೋಡಿ. ಇದನ್ನು ಏರ್ ಬ್ಯಾಗ್, ABS ಟಾಪ್ ಎಂಡ್ ಮಾಡಲ್ ವೆಹಿಕಲ್. ಲೆದರ್ ಸೀಟ್ಸ್ ಹೌದು ಸರ್. ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು, ಸಖತ್ತಾಗಿದೆ. ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ
ಸೂಪರ್ ಆಗಿದೆ ಅಂತ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ, ಅದು 7 ಇಂಚ್ ದೊಡ್ಡ ಸ್ಕ್ರೀನ್ ಸಿಗುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಡಿಫಾಗರ್ ವೈಪರ್ ಪ್ರತಿಯೊಂದು ಟಾಪ್ ಅಂಡ್ ವೆಹಿಕಲ್. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? 1,65,000 ಫೈನಲ್ ಆಗುತ್ತೆ ಸರ್. 1,65,000 ರೂಪಾಯಿಗೆ Fiat Punto ಟಾಪ್ ಅಂಡ್ ಮಾಡಲ್ ಎಮೋಷನ್ ಪ್ಯಾಕ್ ಕೊಡ್ತೀನಿ ಸರ್. ಅದು ಟಾಪ್ ಅಂಡ್ ಮಾಡಲ್ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಹಾಗೆ ನಮ್ಮ ಹತ್ರ ಒಂದು ಸ್ಯಾಂಟ್ರೋ ಇದೆ ವೈಟ್ ಕಲರ್ 2005 ಮಾಡಲ್ ಸ್ಯಾಂಟ್ರೋ. ಓಕೆ, 1,35,000 ಕೊಡ್ತೀನಿ ಸರ್. 1,35,000 ರೂಪಾಯಿ ಸ್ಯಾಂಟ್ರೋ. ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ, ಫ್ರೆಶ್ ಇನ್ಶೂರೆನ್ಸ್ ಇದೆ. 1,35,000 ಕೊಡ್ಬೇಡ. 1,35,000 ಸಿಗುತ್ತೆ. ಹಾಗೆ ಲೆದರ್ ಸೀಟ್ಸ್ ಎಲ್ಲ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಪ್ರತಿಯೊಂದು ಆಪ್ಷನ್ಸ್ ಇದೆ ನಿಮ್ಗೆ. ಹಾಗೆ ನೆಕ್ಸ್ಟ್ ನಮ್ಮ ಹತ್ರ ಒಂದು ಯಾವ್ದು ಬೈ ಇದು? ರಿನಾಲ್ಟ್ ಕ್ವಿಡ್ 2016 ಮಾಡಲ್ ಸೆಕೆಂಡ್ ಓನರ್ RXT ವೇರಿಯಂಟ್. RXT 2,75,000 ಹೇಳ್ತಾ ಇದ್ದೀನಿ, ಇನ್ನು ಅದರಲ್ಲಿ ಕಡಿಮೆ ಮಾಡಿ ಕೊಡ್ತೀನಿ. 2,75,000 ರೂಪಾಯಿ 16 ಮಾಡಲ್ ಕ್ವಿಡ್ RXT ಬೇಸಿಕ್ ಎಲ್ಲ ಟಾಪ್ ಅಂಡ್ ವೆಹಿಕಲ್. ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಬನ್ನಿ ಒಂದ್ಸಲಿ ನೋಡಿ ಸರ್. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. 16 ಮಾಡಲ್ ಸಿಗುತ್ತೆ ನಿಮ್ಗೆ. ಅದು ಅಲ್ಲದೆ ಹಾಗೆ ನಮ್ಮ ಹತ್ರ ಬ್ಲೂ 2 ಇದೆ, ಅದು ಹುಂಡೈ ವೇರಿಯಂಟ್, ಅದು ಇಯಾನ್, ಇದು i20 ಸಿಗುತ್ತೆ. i20 ಬಗ್ಗೆ ಹೇಳಿ. 2011 ಮಾಡಲ್ ಹೋಂಡೈ i20 11 ಮಾಡಲ್ ರೇಟ್ 2,65,000. 11 ಮಾಡಲ್ i20 ಡೀಸೆಲ್, ಪೆಟ್ರೋಲ್ ಅಲ್ಲ ಡೀಸೆಲ್ ಗಾಡಿ, ಡೀಸೆಲ್ ವೆಹಿಕಲ್ ಸಿಗುತ್ತೆ. 11 ಮಾಡಲ್ i20 ಸಿಗುತ್ತೆ, ಒಳ್ಳೆ ಪ್ರೈಸ್ ಇದೆ. ನೆಕ್ಸ್ಟ್ ಸರ್ ಫೀಚರ್ಸ್ ಇದರಲ್ಲಿ ನಿಮ್ಗೆ ಪವರ್ ಸ್ಟೀರಿಂಗ್, AC, ಪವರ್ ವಿಂಡೋ, ಕಂಪ್ನಿ ಸಿಸ್ಟಮ್, ಟೈರ್ ಕಂಡೀಷನ್ ಎಲ್ಲ ನೀಟ್ ಆಗಿದೆ, ಲೆದರ್ ಶೀಟ್ಸ್ ಎಲ್ಲ ಇದೆ ಸರ್. ಓಕೆ, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ತುಂಬಾ ಚೆನ್ನಾಗಿ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಕಂಪನಿ ಫಿಟೆಡ್ ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು, MRF ಟೈರ್ ಕೂಡ ಇದೆ, 4 ಕೂಡ ಟೈರ್ ಸೂಪರ್ ಬ್ರಾಂಡ್ ನ್ಯೂ ಆಗಿದೆ. 2011 ಮಾಡಲ್ 2011 ಮಾಡಲ್ i20 ಡೀಸೆಲ್ ಗಾಡಿ 2,65,000 ಕೊಟ್ಬಿಡ. 2,65,000 ಡೀಸೆಲ್ ವೇರಿಯಂಟ್. ನೆಕ್ಸ್ಟ್ ನಮ್ಗೆ ಅದು ಬೇಡ, ಇಯಾನ್ ಬೇಕು, ಚಿಕ್ಕ ಗಾಡಿ ಬೇಕು ಅಂತೇಳಿ ಇಯಾನ್ ಕೂಡ ಆಪ್ಷನ್ ಇದೆ. 2015 ಮಾಡಲ್ ಹೋಂಡಾ ಇಯಾನ್ ಪೆಟ್ರೋಲ್ ಗಾಡಿ. ಓಕೆ, ಇದನ್ನು ಟಾಪ್ ಅಂಡ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. 2,35,000 ಫೈನಲ್ ಆಗುತ್ತೆ. 2,35,000 ರೂಪಾಯಿಗೆ ಸರ್. 15 ಮಾಡಲ್ ಗಾಡಿ ಯಾರು ಕೊಡಲ್ಲ ಸರ್, ನಾನು 15 ಮಾಡಲ್ ಸಿಗುತ್ತೆ ನಿಮ್ಗೆ. ನಮ್ಮ ಹತ್ರ ಸ್ವಿಫ್ಟ್ ಇದೆ, ಇದ್ರ ಮ್ಯಾಗ್ವಿಲ್ ನೋಡಿದ್ರೇನೆ ಕಳೆದೋಗ್ಬಿಡ್ತೀರಾ, ಆ ತರ ಇದೆ ಮ್ಯಾಗ್ವಿಲ್ ಕೂಡ. 2011 ಮಾಡಲ್ ಡಿಸೆಂಬರ್ ಗಾಡಿ. ಓಕೆ, ನ್ಯೂ ಲುಕ್ ಇದು, ಟೈಪ್ 2 ಬರುತ್ತೆ. ಸ್ವಿಫ್ಟ್ ಅಲ್ಲಿ ನೋಡ್ತಾ ಇರ್ಬೋದು. ನಮ್ ವೀಕ್ಷಕರಿಗೆ ತೋರಿಸಿ ಗಾಡಿ. ಇದು ಗಾಡಿ ತುಂಬಾನೇ ಕ್ಲಾಸ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಆಗ್ಲಿ, ಸೀಟ್ ಕವರ್ಸ್ ಆಗ್ಲಿ ತುಂಬಾ ನೀಟ್ ಆಗಿದೆ ಸರ್, ಸೂಪರ್ ಆಗಿದೆ. ಹಾಗೆ ಸೀಟ್ ಕವರ್ಸ್ ಎಲ್ಲ ನೋಡಬಹುದು ನೀವು. ಹಾಗೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಆಫ್ಟರ್ ಮಾರ್ಕೆಟ್ ಇದೆ, ಪಯೋನಿಯರ್ ಸಿಸ್ಟಮ್ ಇದೆ. ಹಾಗೆ ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಎಲ್ಲ ತುಂಬಾ ನೀಟ್ ಆಗಿದೆ. ಹಾಗೆ ಡ್ಯಾಶ್ ಬೋರ್ಡ್ ಕೂಡ ನೀಟ್ ಆಗಿದೆ ಅಂತ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಕೂಡ ಸಕ್ಕತ್ತಾಗಿದೆ ಸರ್. ಸ್ಕ್ರಾಚ್ ಆಗ್ಲಿ, ಡೆಂಟ್ ಆಗ್ಲಿ ಏನಿಲ್ಲ, ನೀಟ್ ಕಂಡೀಷನ್. ಟೈಪ್ 2 ಇದು, VDI ಬರುತ್ತೆ ನಿಮ್ಗೆ. ಗಾಡಿ ನೋಡ್ತಾ ಇರ್ಬೋದು, ಕ್ಲಾಸ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಟೈಪ್ 2 ವೆಹಿಕಲ್ 2011 ಮಾಡಲ್. ಕಸ್ಟಮರ್ ಸುಮಾರು ರೆಡಿ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಗಾಡಿ ಜಾಸ್ತಿ ಹೇಳ್ತಾ ಇದ್ರು, ನಾನು ಅವ್ರಿಗೆ ಇಲ್ಲ ಸರ್ ಅಷ್ಟಕ್ಕೆ ಹೋಗಲ್ಲ ಅಂತ ಕಡಿಮೆ ಮಾಡ್ತಿದೀನಿ. 3,65,000 ಹೇಳ್ತಾ ಇದೀನಿ, ಇನ್ನೂ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 3,65,000 ರೂಪಾಯಿಗೆ ಟೈಪ್ 2 ಸ್ವಿಫ್ಟ್ ಡೀಸೆಲ್ VDI. ಹೋಂಡಾ ಸಿಟಿ ಸರ್, ಹೋಂಡಾ ಸಿಟಿ 2009 ಮಾಡಲ್ ಗಾಡಿ. ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಸ್ಕ್ರಾಚ್ ಆಗ್ಲಿ, ಡೆಂಟ್ ಆಗ್ಲಿ ಏನಿಲ್ಲ, ತುಂಬಾನೇ ಚೆನ್ನಾಗಿದೆ. ಆಮೇಲೆ ಆಕ್ಸೆಸರೀಸ್ ಎಲ್ಲ ಕಸ್ಟಮರ್ ತುಂಬಾ ಹಾಕಿಸ್ಕೊಂಡಿದ್ದಾರೆ, ರೈನ್ ಇದೆಲ್ಲ ಹಾಕಿಸ್ಕೊಂಡಿದ್ದಾರೆ ಸರ್. ಆಂಡ್ರಾಯ್ಡ್ ಸಿಸ್ಟಮ್ ನೋಡಿ ಎಷ್ಟು ದೊಡ್ಡದು ಹಾಕಿದ್ದಾರೆ, ಎಷ್ಟು ದೊಡ್ಡ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ನೋಡಿ. ಐ ಥಿಂಕ್ ಒಂದು 10 ಇಂಚ್ ಇರ್ಬೋದು. ಲೆದರ್ ಸೀಟ್ಸ್ ಎಲ್ಲ ಇದೆ, ಕುಶನ್ ಫಿನಿಶ್ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಇದ್ರ ಪ್ರೈಸ್ ಏನಾಗುತ್ತೆ ಬೈ? 2,65,000 ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಸರ್. 2,65,000 2,65,000 ಟೈಪ್ 2 ಹೋಂಡಾ ಸಿಟಿ ಕೊಡ್ತೀನಿ ಸರ್. ಸೂಪರ್. ಅದು 9 ಮಾಡಲ್ ಇದೆ, 2009 ಮಾಡಲ್. ಗಾಡಿನೂ ಕ್ಲಾಸ್ ಆಗಿದೆ, ಸೂಪರ್. ಇನ್ನೊಂದು ನೋಡ್ತಾ ಇರಬಹುದು, ಫಿಯಟ್ ಲೀನಿಯಾ ಡೀಸೆಲ್ ಗಾಡಿ ಹುಡುಕ್ತಾ ಇದ್ರೆ 18-20 ಮೈಲೇಜ್. ಸರ್ ಡೀಸೆಲ್ ಫಿಯಟ್ ಪುಂಟೋ ಆಗ್ಲಿ, ಫಿಯಟ್ ಲೀನಿಯಾ ಆಗ್ಲಿ, ಸೇಮ್ ಸ್ವಿಫ್ಟ್ ಇಂಜಿನ್ ಬರುತ್ತೆ, ತುಂಬಾನೇ ಕ್ಲಾಸ್ ಇದೆ ಗಾಡಿ. ಇದು ನೋಡ್ತಾ ಇರಬಹುದು. ಈ ಗಾಡಿ ಬಂದು ನಿಮ್ಗೆ ಫೈನಲ್ ಟು ಫೈನಲ್ 1,85,000 ಕೊಡ್ಬಾನ. 1,85,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್ ಸಿಗುತ್ತೆ ನಿಮ್ಗೆ, ಅದು ಫಿಯಟ್ ಲೀನಿಯಾ. ಹೌದು ಸರ್. ಓಕೆ, ಹಾಗೆ ನಮ್ಮ ಹತ್ರ ಒಂದು ಟೈಪ್ 1 ಅಲ್ವಾ ಇದು? ಹೌದು ಸರ್, ಟೈಪ್ 1 ಸ್ವಿಫ್ಟ್. ಅದು ಡೀಸೆಲ್ 2010 ಮಾಡಲ್ ಸ್ವಿಫ್ಟ್ VDI. ಇದು ಸೆಕೆಂಡ್ ಓನರ್ ಆಗಿದೆ. ಬರೀ 2,45,000 ಹೇಳ್ತಾ ಇದೀನಿ, ಇನ್ನೂ ಕಡಿಮೆ ಕೊಡ್ತೀನಿ ಬನ್ನಿ ಸರ್. ಹೌದಾ? 2,45,000. 45 ಬೇಡ, ಇನ್ನೂ ಕಡಿಮೆ ಆಗುತ್ತೆ. 2010 ಮಾಡಲ್ ಸೆಕೆಂಡ್ ಓನರ್ VDI ಡೀಸೆಲ್ ಇಂಜಿನ್. ಅದು ಕೂಡ ಡೀಸೆಲ್ ಬರುತ್ತೆ. ಆಮೇಲೆ ನಿಮ್ಗೆ ಟೈರ್ ಪ್ರೊಫೈಲ್ ಸೂಪರ್ ಆಗಿದೆ, ಬ್ರಾಂಡ್ ನ್ಯೂ ಆಗಿದೆ 4 ಕೂಡ. ಹಾಗೆ ಲೆದರ್ ಸೀಟ್ಸ್ ಎಲ್ಲ ಬ್ರಾಂಡ್ ನ್ಯೂ ಆಗಿದೆ ಅಂತ ಹೇಳ್ಬೋದು. ಇನ್ನೋವಾ ಹುಡುಕ್ತಾ ಇರ್ತೀರಾ ಅಂತವ್ರಿಗೊಂದು ಟಾಪ್ ಅಂಡ್ ವೇರಿಯಂಟ್, V ವೇರಿಯಂಟ್. ಇದು ಟಾಪ್ ಅಂಡ್ ವೇರಿಯಂಟ್, V ವೇರಿಯಂಟ್ 2010 ಮಾಡಲ್ ಸೆಕೆಂಡ್ ಓನರ್. 4,65,000 4,65,000 ಯಾವ ಮಾಡಲ್ ಅಂದ್ರಿ? 2010 ಮಾಡಲ್ V ವರ್ಷನ್. ಸೆಕೆಂಡ್ ಓನರ್ ಅಷ್ಟೇ ಆಗಿದೆ. ಸೆಕೆಂಡ್ ಓನರ್ 4,65,000 ಕೊಡ್ತೀನಿ ಸರ್. 4,65,000 ರೂಪಾಯಿಗೆ ನಿಮ್ಗೆ ಈ ಗಾಡಿ ಸಿಗುತ್ತೆ. ಯಾರು ಕೊಡ್ತಾರೆ? ಈ ಮಾಡಲ್ ನೋಡಿ ಯಾವ ತರ ಇದೆ ಅಂತ. ಅವರಲ್ಲಿ ಬಾಡಿ ಲೈನ್ ಅಂತೂ ಸಕ್ಕತ್ತಾಗಿದೆ. 10 ಮಾಡಲ್ ಬರುತ್ತೆ. ಇದು ಬರೀ ಸೆಕೆಂಡ್ ಓನರ್ ಆಗಿದೆ. ನಿಮ್ಗೆ ಇಂಟೀರಿಯರ್ ಅಲ್ಲಿ ಸ್ವಲ್ಪ ಧೂಳು ಕೂತ್ಕೊಂಡಿದೆ, ಬಿಕಾಸ್ ಇದು ಓಪನ್ ಇರೋದ್ರಿಂದ. ಹಾಗೆ
ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಮತ್ತೆ ಲೆದರ್ ಸೀಟ್ಸ್ ಎಲ್ಲ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಇದು 7 ಸೀಟರ್ ವೆಹಿಕಲ್ ಬರುತ್ತೆ. ಫ್ರಂಟ್ ನಿಮ್ಗೆ ಮಿಡ್ ನಲ್ಲಿ ಓಕೆ ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ ನಿಮ್ಗೆ ಎರಡು ಕೂಡ. ಸೊ 4,65,000 4,65,000 ಕೊಡೋಣ ಸರ್ ಇನೋವಾ. ಓಕೆ ಇನ್ನೋವಾ ಸಿಗುತ್ತೆ. ಹಾಗೆ ನಮ್ಮ ಹತ್ರ ಒಂದು SX4 ಕೂಡ ಇದೆ. SX4 ನೋಡಿ ಸರ್ 2011 ಮಾಡಲ್. ಓಕೆ ZDA ಇದು. ಓಕೆ ZDA ಅಂದ್ರೆ ಡೀಸೆಲ್ ಗಾಡಿ ಟಾಪ್ ಎಂಡ್ ಮಾಡಲ್ ಅಂತ ಅರ್ಥ. ಓಕೆ ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್, ABS, ಕಂಪ್ನಿ ಮ್ಯಾಗಿಲ್ ಸರ್ ಟಾಪ್ ಎಂಡ್ ಅಂದ್ರೆ ನಾವು ಏನು ಹೇಳೋದ್ ಬೇಕಾಗಿಲ್ಲ ಸರ್. ಪ್ರತಿಯೊಂದು ಬರುತ್ತೆ. ಫೀಚರ್ಸ್ ಇರುತ್ತೆ ಅವ್ರಿಗೆ. ಓಕೆ ಈ ಗಾಡಿ ನೋಡ್ತಾ ಇರಬಹುದು ನಿಮ್ಗೆ 18-20 ಮೈಲೇಜ್ ಬಂದೇ ಬರುತ್ತೆ. ಅದು ZDA ಡೀಸೆಲ್ ವೇರಿಯಂಟ್ ಬರುತ್ತೆ. ಡೀಸೆಲ್ ವೇರಿಯಂಟ್. ಲೆದರ್ ಸೀಟ್ಸ್ ಇದೆ, ಪ್ರತಿಯೊಂದು ಆಪ್ಷನ್ ಇದೆ. ZDA ಆಗಿರೋದ್ರಿಂದ ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ ನಿಮ್ಗೆ. ಮ್ಯಾಗ್ವಿಲ್ ಸಮೇತ ಬರುತ್ತೆ, ಅದು ಕಂಪನಿ ಫಿಟೆಡ್ ಬರುತ್ತೆ. 4 ಕೂಡ ಬ್ರಾಂಡ್ ನ್ಯೂ ಟೈರ್ ಇದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ZDA? 2,75,000 ಗೆ ಕೊಡ್ತೀನಿ ಸರ್. 2,75,000 ಗೆ ಡೀಸೆಲ್. 2,75,000 ಗೆ ಡೀಸೆಲ್ ಗಾಡಿ ಕೊಡೋಣ ಸರ್. ಓಕೆ ಸೂಪರ್. ಅದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಖಂಡಿತವಾಗಿ ಒಂದ್ಸರಿ ಬನ್ನಿ, ವಿಸಿಟ್ ಮಾಡಿ. ನಮ್ ಕಡೆಯಿಂದ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡಿ ಕೊಡೋಣ, ಮಾಡ್ಕೊಡ್ತೀರಾ. ಹಾಗೆ ನಮ್ಮ ಹತ್ರ ಒಂದು ಎಸ್ಟ್ರೀಮ್ ಇದೆ. ತುಂಬಾ ಜನ ಹುಡುಕ್ತಾ ಇರ್ತಾರೆ, ಅದು ಹುಡುಗರು ಹುಡುಕ್ತಾ ಇರ್ತಾರೆ. ಏನು ಒಂದು ಕ್ರೇಜ್. 2007 ಮಾಡಲ್ ಮಾರುತಿ ಎಸ್ಟ್ರೀಮ್ ಮಾಡಿಫೈ ಆಗಿರೋ ಗಾಡಿ ಇದು. ಓಕೆ ಇದು ತಗೊಂಡೋಗಿ ಏನು ಮಾಡಿಫೈ ಮಾಡೋದ್ ಬೇಡ. ಮ್ಯಾಗ್ವಿಲ್ ಆಗ್ಲಿ, ಸ್ಟೇರಿಂಗ್ ಆಗ್ಲಿ ಎಲ್ಲ ಇದೆ, ಸ್ಪೈಲರ್ ಎಲ್ಲ ಇದೆ ಸರ್. MRF ಟೈರ್ ಕೂಡ ಇದೆ ನಿಮ್ಗೆ. ಟೈರ್ ಕೂಡ ಬ್ರಾಂಡ್ ನ್ಯೂ ಆಗಿದೆ ನೋಡ್ಬೋದು. ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಆಮೇಲೆ ಸ್ಟೇರಿಂಗ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ. ಫುಲ್ ರೇಸ್ ಎಡಿಷನ್ಸ್ ಎಲ್ಲ. 1,15,000. 1,15,000. 1,15,000ಕ್ಕೆ ಅವ್ರು ಮಾಡಿಫೈ ಮಾಡಿರೋ ದುಡ್ಡು ಕೇಳ್ತಾ ಇರೋದು ಅಷ್ಟೇ ಗಾಡಿ. ಹೌದಾ? ಮಾಡಿಫೈ ಮಾಡಿರೋದಕ್ಕೆ ಎಷ್ಟು ದುಡ್ಡು ಖರ್ಚಾಗಿದೆ ಅಷ್ಟೇ ಕೊಡ್ತಾ ಇದಾರೆ. ಮತ್ತೆ ಆ ಗಾಡಿಗೆ ಏನು ಪ್ರೈಸ್ ಇಲ್ಲ ಅನ್ನೋ ತರ ಇದೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಲೀನಿಯಾ ಇದೆ, ಇದ್ರ ಬಗ್ಗೆ ಹೇಳಿ. ಫಿಯಟ್ ಲೀನಿಯಾ 2011 ಮಾಡಲ್ ಡೀಸೆಲ್ ಗಾಡಿ ಟಾಪ್ ಎಂಡ್ ಇದನ್ನು. ಓಕೆ ಫುಲ್ ಟಾಪ್ ಅಂಡ್ ಎಮೋಷನ್ ಪ್ಯಾಕ್ ಗಾಡಿ. ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್ ಇದು. ಎಕ್ಸ್ಟ್ರಾ ಕ್ಲಾಸ್ ಇದೆ. ಹಾಗೆ ಕ್ಲಾಸ್ ಇದೆ. ಯಾರ್ಗನ ಕರ್ಕೊಂಡ್ ಬೈ ಚೆಕ್ ಮಾಡ್ಕೊಳ್ಳಿ. ನೀಟ್ ಕಂಡೀಷನ್ ಗಾಡಿ, ಇಂಜಿನ್ ಕಂಡೀಷನ್ ಎಲ್ಲ ಸೂಪರ್ ಆಗಿದೆ ಸರ್. ಓಕೆ ಅಲಾವಿಲ್ ಎಲ್ಲ ಬರುತ್ತೆ. ಹಾಗೆ ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಹಾಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಕುಶನ್ ಫಿನಿಶ್ ಅಲ್ಲಿ ಸೀಟ್ ಬರುತ್ತೆ. ಓವರ್ ಬಾಡಿ ಲೈನ್ ಕೂಡ ಸೂಪರ್ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? 2.5 ಲಕ್ಷ ಸರ್. 2.5 ಲಕ್ಷಕ್ಕೆ ಲೀನಿಯಾ 2.5 ಲಕ್ಷಕ್ಕೆ 11 ಮಾಡಲ್ ಫಿಯಟ್ ಲೀನಿಯಾ ಟಾಪ್ ಎಂಡ್ ಮಾಡಲ್ ಡೀಸೆಲ್ ಗಾಡಿ. ಓಕೆ ಸೂಪರ್. ಟಾಪ್ ಎಂಡ್ ಮಾಡಲ್ ಸಿಗುತ್ತೆ, ಅದು ಡೀಸೆಲ್ ವೆಹಿಕಲ್. ಹಾಗೆ ನೆಕ್ಸ್ಟ್ ಇನ್ನೊಂದು ನಮ್ಮ ಹತ್ರ ಇದು ಹೆಸರೇ ಬರಲ್ಲ ಬೈಕ್, ಡಸ್ಟರ್. 2014 ಮಾಡಲ್ 3,75,000 ಫೈನಲ್ ಮಾಡಿ ಕೊಡ್ತೀನಿ. 3,75,000 ಗೆ ಡಸ್ಟರ್ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಓಕೆ ನಮ್ಮ ಹತ್ರ ಒಂದು ಹೋಂಡಾ ಸಿಟಿ ಇದೆ ಟೈಪ್ 1 2009 ಮಾಡಲ್ ಸರ್. ಇದನ್ನು 2009 ಮಾಡಲ್ ಜನವರಿ ವೆಹಿಕಲ್ ಹೋಂಡಾ ಸಿಟಿ. 1,75,000 ಫೈನಲ್ ಕೊಡ್ತೀನಿ ಸರ್. 1,75,000 ರೂಪಾಯಿಗೆ ಹೋಂಡಾ ಸಿಟಿ ಸಿಗುತ್ತೆ. ಅದು ಕೂಡ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಮ್ಯಾಗ್ವಿಲ್ ಸಮೇತ ಬರುತ್ತೆ. ಟೈರ್ ಪ್ರೊಫೈಲ್ ಇಂಜಿನ್ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, AC ಪವರ್ ಸ್ಟೀರಿಂಗ್ ಪವರ್ ಎಲ್ಲ ಇದೆ, ಎಲ್ಲವೂ ಬರುತ್ತೆ. ನಮ್ಮ ಹತ್ರ ಒಂದು ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ. ಈ ಮಾಡೆಲ್ ಬಗ್ಗೆ ಹೇಳಿ ಬೈ. 2011 ಮಾಡಲ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಹೈಲೈನ್ ಟಾಪ್ ಎಂಡ್ ಮಾಡಲ್. ಎಲ್ಲಾ ಫ್ಯೂಚರ್ ಇದೆ. ಗಾಡಿನೂ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್. ರನ್ನಿಂಗ್ ಅಂತೂ ಬಹಳ ಚೆನ್ನಾಗಿದೆ. 2,75,000 ಗೆ ಗಾಡಿ ಕೊಟ್ಬಿಡೋಣ ಸರ್. 2,75,000 ಗೆ ವೋಲ್ಕ್ಸ್ವ್ಯಾಗನ್ ವೆಂಟೋ ಸಿಗುತ್ತೆ. 2011 ಮಾಡಲ್ ಕೊಡ್ತೀನಿ ಸರ್. 11 ಮಾಡಲ್ ಸಿಗುತ್ತೆ. ಅದು ಬ್ಲಾಕ್ ಇದೆ. ಹಾಗೆ ನಿಮ್ಮ ವಿಂಡ್ಶೀಟ್ ಒಂದು ಹೋಗಿದೆ, ಅದು ಹಾಕ್ಬಿಡ್ತೀರಾ? ಮಾಡೋಣ ಬಿಡಿ ಸರ್, ಮಾಡಿಸ್ಕೊಡ್ತೀರಾ? ನಮ್ ವೀಕ್ಷಕರಿಗೆ, ನಿಮ್ ವೀಕ್ಷಕರಿಗೆ, ಎಲ್ಲಾ ವೀಕ್ಷಕರಿಗೆ ಮಾಡೇ ಕೊಡೋಣ. ಓಕೆ ಸೂಪರ್. ಹಾಗೆ ನಮ್ಮ ಹತ್ರ ಇನ್ನೊಂದು i20 ಇದೆ. 2013 ಮಾಡಲ್ i20 ಡೀಸೆಲ್ ಇಂಜಿನ್. ಓಕೆ ಯಾರನ್ನ 2013 ಮಾಡಲ್ ಗಾಡಿ ಬೇಕು ಅಂದ್ರೆ i20 ಡೀಸೆಲ್. ಓಕೆ ಮ್ಯಾಗ್ನಾ ವೇರಿಯಂಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಓಕೆ 2,80,000 ಗೆ ಕೊಡ್ತೀನಿ ಸರ್. ಇದು 2,80,000 ಗೆ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಅದು 13 ಮಾಡಲ್ i20 ಸರ್. ಹೋಂಡಾ CRV ಈ ಗಾಡಿ ಯೂಸ್ ಮಾಡಿರ್ತಾರಲ್ಲ, ಈ ಗಾಡಿ ಪವರ್ ಏನಿದೆ ಅವ್ರಿಗೆ ಗೊತ್ತಿರುತ್ತೆ. ವೆಹಿಕಲ್ ಎಕ್ಸ್ಟ್ರಾ ಕ್ಲಾಸ್ ಸರ್. ಓಕೆ ಟಾಪ್ ಎಂಡ್. ಇವತ್ತು ನಮ್ ವಿಡಿಯೋದಲ್ಲಿ 90% ಎಲ್ಲ ಟಾಪ್ ಎಂಡ್ ವೆಹಿಕಲ್ಸ್ ಇದೆ. ಇದನ್ನು ಟಾಪ್ ಎಂಡ್ ಮಾಡಲ್. ಏರ್ ಬ್ಯಾಗ್ಸ್, ಮ್ಯಾಗ್ವಿಲ್, ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಸರ್. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಕಂಡೀಷನ್ ಇದೆ. ಹಿಂದ್ಗಡೆನು 2 ಸೀಟ್ ಹಾಕೊಂಡಿದ್ದಾರೆ ಕಸ್ಟಮರ್. ಗಾಡಿ ಸೂಪರ್ ಆಗಿದೆ ಸರ್. ಹೆಂಗಿದೆ ನೋಡಿ, ಒಂಥರ ಡ್ಯಾಶ್ ಬೋರ್ಡ್ ಎಲ್ಲ ಯುನೀಕ್ ಆಗಿ ಬರುತ್ತೆ. ಆಮೇಲೆ ಸೀಟ್ ಎಲ್ಲ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ, ತುಂಬಾನೇ ಸ್ಪೇಸ್ ಬರುತ್ತೆ. ಆಮೇಲೆ 4 ಡೋರ್ ಪವರ್ ವಿಂಡೋ ಪ್ರತಿಯೊಂದು ಬರುತ್ತೆ. ಇದು ಟಾಪ್ ಅಂಡ್ ಗಾಡಿ ಮಾತ್ರ ಏನು ಹೇಳಂಗಿಲ್ಲ ಸರ್. ಇದು ಗಾಡಿ ನೋಡಿ, ಸೀಟ್ ಕವರ್ಸ್ ಇದೆ. ಸೀಟ್ ಕವರ್ಸ್ ಎಲ್ಲ ನೋಡ್ಬೋದು. ಇದು ಡಿಕ್ಕಿ ಗ್ಲಾಸ್ ಇದೆಯಲ್ಲ, ಇದನ್ನು ಓಪನ್ ಆಗುತ್ತೆ ಸರ್. ಹೌದಾ? ನೋಡಿ, ಓಪನ್ ಮಾಡಿ ತೋರಿಸಿ ನಮ್ ವೀಕ್ಷಕರಿಗೆ. ನೋಡ್ತಾ ಇದೆಯಾ, ಡಿಕ್ಕಿ ಗ್ಲಾಸ್ ಓಪನ್ ಆಗುತ್ತೆ. ಡಿಕ್ಕಿ ಗ್ಲಾಸ್ ಓಪನ್ ಮಾಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡು ಹೋಗ್ಬೋದು. ಗಾಡಿನೂ ಸೂಪರ್ ಆಗಿದೆ ಸರ್. ಹಾಗೆ ಎಕ್ಸ್ಟ್ರಾ ಕ್ಯಾರಿಯರ್ ಕೂಡ ಹಾಕಿಸ್ಕೊಂಡಿದ್ದಾರೆ, ಲಗೇಜ್ ಗಿಗೇಜ್ ಹಾಕೊಳ್ಳಕ್ಕೆ. ಲಾಂಗ್ ಹೋಗಕ್ಕೂ ಸಖತ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ ಗಾಡಿ. ಇದು ಯಾರನ್ನ ಬೇಕು ಖಂಡಿತವಾಗಿ ಬನ್ನಿ, ವಿಸಿಟ್ ಮಾಡಿ. ಹೋಂಡಾ CRV ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. 2,60,000 ಒಂದು ಸ್ವಿಫ್ಟ್ ತಗೊಳ್ಳೋ ಪ್ರೈಸ್ ಅಲ್ಲಿ ಹೋಂಡಾ CRV ಕೊಡ್ತೀನಿ ಸರ್. ಹೋಂಡಾ CRV ಸಿಗುತ್ತೆ ನಿಮಗೆ. ಅದು SUV ಸೆಗ್ಮೆಂಟ್ ನ ವೆಹಿಕಲ್ ಸಿಗುತ್ತೆ. ಖಂಡಿತ ಸರ್, ಖಂಡಿತ.
ಗಾಡಿನೂ ತುಂಬಾ ಚೆನ್ನಾಗಿದೆ. ಇನ್ನೊಂದು ನೋಡ್ತಾ ಇರ್ಬೋದು ಚೌರ್ಲೆಟ್ ಆಪ್ಟ್ರಾ ಇದು. ಇದನ್ನು ಗಾಡಿ ಕ್ಲಾಸ್ ಆಗಿದೆ. 1,35,000 ಆಗುತ್ತೆ ಸರ್. 1,35,000 ರೂಪಾಯಿ. 1,35,000ಕ್ಕೆ ಸಡನ್ ವೆಹಿಕಲ್ ಚೌರ್ಲೆಟ್ ಆಪ್ಟ್ರಾ ಕ್ಲಾಸ್ ಆಗಿದೆ. ಯಾರನ್ನ ಬೇಕು ಅಂದ್ರೆ ಬಂದು ಆರಾಮಾಗಿ ತಗೊಂಡು ಹೋಗ್ಬೋದು. ಇದೇನು 1.4 ಬರುತ್ತಾ 1.8 ಬರುತ್ತಾ ಸರ್? ಇದು 1.6 ಬರುತ್ತೆ. 1.6 ಇದು ಹೆವಿ ಪವರ್ಫುಲ್ ವೆಹಿಕಲ್ ಬರುತ್ತೆ. ನಿಮ್ಗೆ ಮಜಾ ಬೇಕು ನಿಮ್ಗೆ ಪವರ್ ಅಲ್ಲಿ. ಇಂಟೀರಿಯರ್ ಎಲ್ಲ ಏನ್ ಗೊತ್ತಾ, ಬೆಂಚ್ BMW ಪ್ರೀಮಿಯಂ ವೆಹಿಕಲ್ ನಲ್ಲಿ ಏನ್ ಬರುತ್ತೆ ಹಂಗ್ ಬರುತ್ತೆ. ಗಾಡಿನೂ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಲೆದರ್ ಸೀಟ್ಸ್ ಎಲ್ಲ ಸಕ್ಕತ್ತಾಗಿದೆ. ಬರೀ 1,35,000 ರೂಪಾಯಿ. ನಿಮ್ ಪವರ್ ಫೀಲ್ ಮಾಡ್ಬೇಕು ಅಂದ್ರೆ 1.6 ಇಂಚಿನ ಬರೀ 1,35,000 ರೂಪಾಯಿ ಸಿಗುತ್ತೆ ಇದು ಆಪ್ಟ್ರಾ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಫಿಗೋ 2011 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಫಿಗೋದಲ್ಲಿ ಡೀಸೆಲ್ ಮೈಲೇಜ್ ನಿಮಗೆ 18-20 ಬರುತ್ತೆ. 1,75,000 ಕೊಡ್ತೀನಿ ಸರ್. 1,75,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್ 2011 ಮಾಡಲ್ 2011 ಮಾಡಲ್ ಗಾಡಿ ಕೊಡೋಣ ಸರ್. ಓಕೆ, 11 ಮಾಡಲ್ ಫಿಗೋ ಸಿಗುತ್ತೆ ನಿಮ್ಗೆ. ನಮ್ಮ ಹತ್ರ ಒಂದು ಹೋಂಡಾ ಸಿಟಿ ಇನ್ನೊಂದಿದೆ, ಇದ್ರ ಬಗ್ಗೆ ಹೇಳಿ ಬೈ. ಸರ್ 2009 ಮಾಡಲ್, ಇದನ್ನು ಟೈಪ್ 2 ಹೋಂಡಾ ಸಿಟಿ ಗಾಡಿ ನೋಡ್ತಾ ಇರ್ಬೋದು. SMT ವೇರಿಯಂಟ್ ಪ್ಯೂರ್ ಕರ್ನಾಟಕ ಗಾಡಿ. ನಾವು ಬೇಕು ಅಂದ್ರೆ 2 ಲಕ್ಷ, ಇದನ್ನು 75,000, 2,75,000 ಹೇಳ್ತಾ ಇದೀನಿ. ಖಂಡಿತ ನೀವು ಮುಂದೆ ಬನ್ನಿ ಸರ್. ನಮ್ ಕಡೆಯಿಂದ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡ್ಕೊಡೋ ಜವಾಬ್ದಾರಿ ನಮ್ದು. ನಮ್ಗೆ ಏನ್ ಗೊತ್ತಾ ಸರ್, ಜಾಸ್ತಿ ದುಡಿಬೇಕಂತ ಆಸೆ ಇಲ್ಲ. ಏನೋ ಒಂದು ನಮ್ಗೆ ಏನೋ ಖರ್ಚಿಗೆ ಏನೋ ಆಗ್ತಾ ಇದೆಯಾ ಸಾಕು. ಒಳ್ಳೆ ಪ್ರೈಸ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡಿಕೊಡೋ ಜವಾಬ್ದಾರಿ. ಎಲ್ಲಾರು ವೀಕ್ಷಕರು ಮನೆ ಹತ್ರ ಒಂದ್ ಗಾಡಿ ಇರೋದು, ಎಲ್ಲಾರ್ಗು ಒಂದ್ ಖುಷಿ ಇರುತ್ತೆ ಸರ್ ಗಾಡಿ ತಗೋಬೇಕು ಅಂತ. ಅದಕ್ಕೆ ಎಲ್ಲಾರ ಮನೆ ಹತ್ರ ಒಂದ್ ಗಾಡಿ ಇರ್ಬೇಕು. ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ, ಬಂದ್ ತಗೊಂಡು. ಆನ್ ಟೇಬಲ್ ಇನ್ನ ಸ್ವಲ್ಪ ನೆಗೋಷಿಯೇಷನ್ ಆಗುತ್ತೆ ನಿಮ್ಗೆ. ಸರ್ ಸ್ವಿಫ್ಟ್ 2005 ಮಾಡಲ್ 6 ಇದೆ ಇದು. BXI ವೇರಿಯಂಟ್ ಪೆಟ್ರೋಲ್ ಇಂಜಿನ್ ಗಾಡಿ ನೋಡ್ತಾ ಇರಬಹುದು. ನೀಟ್ ಕಂಡೀಷನ್, ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನು ಕಾಣ್ತಾ ಇಲ್ಲ. ಏನಿಲ್ಲ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಸಮೇತ ಇದೆ. ಹಾಗೆ ಕಂಪನಿ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಪ್ರತಿಯೊಂದು ಇದೆ ನಿಮ್ಗೆ ಇದರಲ್ಲಿ. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್. VXI ಅಂದ್ರೆ ಪೆಟ್ರೋಲ್ ಬರುತ್ತೆ, VDI ಅಂದ್ರೆ ಡೀಸೆಲ್ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ವೆಹಿಕಲ್. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ 1,85,000, 1,85,000 ಫೈನಲ್ ಮಾಡಿ ಕೊಡ್ತೀನಿ ಸರ್. 1,85,000 ರೂಪಾಯಿಗೆ ಸ್ವಿಫ್ಟ್ ಬರುತ್ತೆ, ಅದು ಪೆಟ್ರೋಲ್ ವೇರಿಯಂಟ್ ಸಿಗುತ್ತೆ ನಿಮಗೆ ಸರ್. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಒಂದು ನಿಸಾನ್ ಮೈಕ್ರಾ ಇದೆ, ಇದ್ರ ಬಗ್ಗೆ ಬೈ. ಸರ್ ನಿಸಾನ್ ಮೈಕ್ರಾ 2011 ಮಾಡಲ್ ಬರೀ 1,95,000 ಕೊಡ್ತೀನಿ ಸರ್. ಇದು 1,95,000 ರೂಪಾಯಿಗೆ 2011 ಮಾಡಲ್ ನಿಸಾನ್ ಮೈಕ್ರಾ ಪೆಟ್ರೋಲ್ ಇಂಜಿನ್ XV ವೇರಿಯಂಟ್ ಗಾಡಿ. ಇಂಜಿನ್ ಸೂಪರ್ ಆಗಿದೆ, ಬೇಕು ಅಂದ್ರೆ ತಗೊಂಡೋಗಿ ಸರ್. ಓಕೆ, ಏನ್ ಓನರ್ ಸರ್ ಬೈ ಇದು? ಇದು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಇದು 2010 ಮಾಡಲ್ ಫಿಯಟ್ ಪುಂಟೋ ಸೆಕೆಂಡ್ ಓನರ್ 2010 ಮಾಡಲ್. ಇದನ್ನು ಟಾಪ್ ಎಂಡ್ ಮಾಡಲ್, ಎಮಿಷನ್ ಪ್ಯಾಕ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನಿಮ್ಗೆ 1,75,000 ಫೈನಲ್ ಮಾಡಿ ಕೊಡ್ತೀನಿ. 1,75,000 ರೂಪಾಯಿಗೆ ಪುಂಟೋ ಸಿಗುತ್ತೆ ನಿಮ್ಗೆ, ಅದು ಡೀಸೆಲ್. ಖಂಡಿತ ಡೀಸೆಲ್ 20 ಮೈಲೇಜ್ ಬರುತ್ತೆ ಆರಾಮಾಗಿ. 20 ಬರುತ್ತೆ. ಬಾಡಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು, ಗಟ್ಟಿಯಾಗಿರುತ್ತೆ. ಓಕೆ, ನಮ್ಮ ಹತ್ರ ಒಂದು ಆಲ್ಟೋ K10 ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಆಲ್ಟೋ K10 2016 ಮಾಡಲ್ ಸಿಂಗಲ್ ಓನರ್. 2,75,000 16 ಮಾಡಲ್ ಕೊಡ್ತೀನಿ. 16 ಮಾಡಲ್ ಸಿಂಗಲ್ ಓನರ್. ಸಿಂಗಲ್, ಹೌದು ಸರ್, ಸಿಂಗಲ್ ಓನರ್ ಗಾಡಿ. ಓಕೆ, ನೆಕ್ಸ್ಟ್ ಸರ್ 1,65,000 ಬಜೆಟ್ ಅಲ್ಲಿ I10 ಸರ್. 1,65,000 ಬರೀ 1,65,000. 8 ಮಾಡಲ್, ಟಾಪ್ ಎಂಡ್ ಮಾಡಲ್, ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಪ್ರತಿಯೊಂದು ಇದೆ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಎಲ್ಲ ಇದೆ. 1,65,000 I10 ಕೊಡೋಣ ಸರ್. 1,65,000 ರೂಪಾಯಿಗೆ I10. ನೆಕ್ಸ್ಟ್ ನಮ್ಮ ಹತ್ರ 800 2005 ಮಾಡಲ್ 800 ಬರೀ 75,000. 75,000 ರೂಪಾಯಿಗೆ 800. 75,000 5 ಮಾಡಲ್ 800 ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್ ನೋಡಿ ಸರ್. 2004 ಮಾಡಲ್ ಗಾಡಿ, ಹೊಸ ಗಾಡಿ ತರ ಇದೆ ಸರ್. ಹೌದು, ಕಸ್ಟಮರ್ ಹೊಸ ಗಾಡಿ ತಗೊಂಡಿದ್ದಾರೆ, ಅವ್ರು ಇಲ್ಲಿ ಬಿಟ್ಟಿದ್ದಾರೆ ಮಾರ್ಕುಡಿ ಅಂತ. ಪಾರ್ಕಿಂಗ್ ಪ್ಲೇಸ್ ಇಲ್ಲ ಅಂತ ಇಲ್ಲಿ ಬಿಟ್ಟಿದ್ದಾರೆ ಗಾಡಿ ಸರ್. ಯಾವ ಮೆಕ್ಯಾನಿಕ್ ಅನ್ನ ಸರ್ ಈ ಗಾಡಿ 800 ತೋರಿಸಿ. 2004 ಮಾಡಲ್ AC ವೆಹಿಕಲ್. AC ಬರುತ್ತಾ? 100% AC ಬರುತ್ತೆ, ಎಲ್ಲ ಇದೆ. ಇನ್ನೊಂದು 80,000 ನೋಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಹಿಸ್ಟ್ರಿ ಇದೆ, ಹೊಸ ಟೈರ್ ಇದೆ, ಗಾಡಿ ಕ್ಲಾಸ್ ಆಗಿದೆ. ಈ ಗಾಡಿ ಕಸ್ಟಮರ್ ಹೆಂಗ್ ಯೂಸ್ ಮಾಡಿದಾರೆ ಗೊತ್ತಾ ಸರ್? ಒರಿಜಿನಲ್. ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಗಾಡಿ ಫ್ರೀ ಕೊಡ್ತೀನಿ ಹೋಗಪ್ಪ ಅಂದ್ರು ಅವರು. ತುಂಬಾ ಕ್ಲಾಸ್ ಆಗಿದೆ. 85,000 ಪ್ರೈಸ್ ಹೇಳ್ತಾ ಇದಾರೆ. ಫ್ರೆಶ್ FC ಇನ್ಶೂರೆನ್ಸ್ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ, ಪ್ರತಿಯೊಂದು ಮಾಡಿಕೊಡ್ತಾರೆ. ಖಂಡಿತ. ಬರೀ 85,000 ರೂಪಾಯಿ ವಿತ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಹೌದು, ಬರೀ 80,000 ಓಡಿದೆ. ಚೆಕ್ ಮಾಡ್ಕೊಂಡು ತಗೊಂಡೋಗಿ ಸರ್. ಸೂಪರ್, ಅದು 800ಗೆ. ನೆಕ್ಸ್ಟ್ ಸ್ವಿಫ್ಟ್, ಇದ್ರ ಬಗ್ಗೆ ಹೇಳಿ. 2009 ಮಾಡಲ್ ಸ್ವಿಫ್ಟ್ VXI. ಓಕೆ, ಸೆಕೆಂಡ್ ಓನರ್ ಆಗಿರೋ ಗಾಡಿ, ಪೆಟ್ರೋಲ್ ಇಂಜಿನ್. 2,45,000 2009 ಮಾಡಲ್ ಸ್ವಿಫ್ಟ್ VXI ಕೊಡ್ತೀನಿ. 9 ಮಾಡಲ್ ಬರೀ 2,45,000 ಸ್ವಿಫ್ಟ್ VXI. ಓಕೆ, ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಫಿಗೋ ಇದೆ, ಇದ್ರ ಬಗ್ಗೆ. 2014 ಮಾಡಲ್. 2014 ಮಾಡಲ್ 2014 ಮಾಡಲ್. ಏನಪ್ಪಾ ಇವನು 2 ಸಲ ಹೇಳ್ತಾವನ ಅಂದ್ರೆ ಏನ್ ಗೊತ್ತಾ ಸರ್? ಮಾಡ್ಲು ಅಲ್ಲ, ಏನ್ ಗೊತ್ತಾ, ನಮ್ಮ ಸುಮಾರು ಜನ ನಮ್ಮವ್ರು ಇರ್ತಾರೆ,
ಅವ್ರಿಗೆ ಗೊತ್ತಾಗಲ್ಲ ಇಂಗ್ಲಿಷ್ ಹೇಳಿದ್ರೆ ಮಾಡಲ್ ಅದಕ್ಕೆ ನಾನು 2 ಸರಿ ಹೇಳುದು, ಬೇಜಾರ್ ಮಾಡ್ಕೋಬೇಡಿ. 2014ನೇ ಮಾಡೆಲ್ ಗಾಡಿ. ನಿಮ್ಗೆ ಗಾಡಿ ಹೆಂಗಿದೆ ಅಂದ್ರೆ ಸೂಪರ್ ಆಗಿದೆ. 18-20 ಮೈಲೇಜ್ ಬಂದೇ ಬರುತ್ತೆ. ಈ ಗಾಡಿ ನಿಮ್ಗೆ 2,45,000 ಕೊಡ್ತೀನಿ ಸರ್. 2,45,000 ರೂಪಾಯಿಗೆ 14ನೇ ಮಾಡೆಲ್ ಗಾಡಿ ಸಿಗುತ್ತೆ. ಫೋರ್ಡ್ ಫಿಗೋ ಕೊಡೋಣ ಸರ್. ಫಿಗೋ ಸಿಗುತ್ತೆ. ಹಾಗೆ ತುಂಬಾ ಜನ ಕ್ವಾಲಿಸ್ ಹುಡುಕ್ತಾ ಇರ್ತೀರಾ, ಅಂತವ್ರಿಗೆ ಒಂದು ಕ್ವಾಲಿಸ್ ಕೂಡ ಇದೆ. 2001 ಮಾಡೆಲ್ ಸರ್. ಎಲ್ಲಾ FC ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ನೋಡಿ ನಂಬರ್ 3399 ಇದನ್ನು ನಿಮ್ಗೆ ಪವರ್ ಸ್ಟೇರಿಂಗ್ ಇರೋ ಗಾಡಿ. ಹೌದಾ? ಗಾಡಿ ಇಂಜಿನ್ ಹೆಂಗಿದೆ ಅಂದ್ರೆ ಸೂಪರ್ ಆಗಿದೆ ಸರ್. ಯಾರನ್ನ ಬೇಕು ಅಂದ್ರೆ ಬನ್ನಿ ತಗೊಂಡೋಗಿ. ಟೊಯೋಟಾ ಕ್ವಾಲಿಸ್ 1,75,000 ಕೊಡ್ತೀನಿ. ಒಂದ್ಸರಿ ನಮ್ ವೀಕ್ಷಕರಿಗೆ ತೋರಿಸಿ ಸರ್. 1,75,000 ರೂಪಾಯಿಗೆ ಕ್ವಾಲಿಸ್ ಸಿಗುತ್ತೆ. ನಿಮ್ಗೆ ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು. ಒಂದು 40% ಟೈರ್ ಇದೆ. ಆಮೇಲೆ ಬಾಡಿ ಲೈನ್ ಎಲ್ಲ ಓಕೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಮೇಲೆ ಇಂಟೀರಿಯರ್ ನೋಡಿ, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ. ನಿಮ್ಗೆ ಇದು 8 ಸೀಟರ್ ತನಕನೂ ಆಗುತ್ತೆ. 8 ಜನ ಜಾಸ್ತಿನೇ ಕುತ್ಕೋಬಹುದು, ಅಷ್ಟೊಂದು ಸ್ಪೇಸ್ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ ಬ್ಯಾಕ್ಸ್ ಪ್ರೊಫೈಲ್ ನೋಡ್ಬೋದು, ಪ್ರತಿಯೊಂದು ಚೆನ್ನಾಗಿದೆ. 2.4D ಬರುತ್ತೆ. ಇದು ಡೀಸೆಲ್ ವೇರಿಯಂಟ್ ವೆಹಿಕಲ್ ಅಲ್ವಾ ಬೈ? ಖಂಡಿತ ಇದು ಟೊಯೋಟಾ ಕ್ವಾಲಿಸ್ ಡೀಸೆಲ್. ಗಾಡಿನೂ ಕ್ಲಾಸ್ ಆಗಿದೆ. ಯಾರಿಗನ ಬೇಕು ಅಂದ್ರೆ ಖಂಡಿತವಾಗಿ ತಗೊಂಡೋಗಿ. ನನ್ಗೆ 2.5 ಲಕ್ಷ 3 ಲಕ್ಷ ಬೇಡ, 1,75,000 ಓನ್ಲಿ 1,75,000 ಅಲ್ಲಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಕೊಡೋ ಜವಾಬ್ದಾರಿ. 1,75,000 ರೂಪಾಯಿಗೆ ಕ್ವಾಲಿಸ್ ಸಿಗುತ್ತೆ. ಹಾಗೆ ನಮ್ಮ ಹತ್ರ ಒಂದು ಪಾರ್ಕ್ ಇದೆ, ಸ್ಪಾರ್ಕ್. ಇದ್ರ ಬಗ್ಗೆ ಹೇಳಿ. 2010 ಮಾಡೆಲ್, ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿನೂ ತುಂಬಾ ಚೆನ್ನಾಗಿದೆ. ಯಾರಿಗನ ಬೇಕು ಅಂದ್ರೆ 1,25,000 ಕೊಡ್ತೀನಿ ಸರ್. 1,25,000 ರೂಪಾಯಿಗೆ ಸಿಂಗಲ್ ಓನರ್ ಸ್ಪಾರ್ಕ್ 10 ಮಾಡೆಲ್ ಗಾಡಿ. 8 ಮಾಡಲ್ 2010 ಮಾಡೆಲ್. 10 ಮಾಡೆಲ್ ಸಿಗುತ್ತೆ. ಇದ್ಯಾವುದು ಬೈ? ಡ್ಯಾಟ್ಸನ್ ಗೋನಾ? ಡ್ಯಾಟ್ಸನ್ ಗೋ ಪ್ಲಸ್ ಸರ್. 7 ಸೀಟರ್ ವೆಹಿಕಲ್ ಇದು. ಉದ್ದ ಇದೆ ಗಾಡಿ. ನೋಡಿ ಹೆಂಗೈತೆ ಗಾಡಿ. ಒಂದು ಸ್ಕ್ರಾಚ್ ಕಾಣ್ತಾ ಇದೆಯಾ ನಿಮ್ಗೆ? ಏನು ಇಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಇದು 7 ಸೀಟರ್ ವೆಹಿಕಲ್ ಸರ್. ಈ ಗಾಡಿದಲ್ಲೇನು CNG ಇದೆ. CNG ಇದೆಯಾ? CNG ಇದೆ ನೋಡಿ. ಗಾಡಿ 15 ಮಾಡೆಲ್, ಸೆಕೆಂಡ್ ಓನರ್. ಹೊಸ ಲೆದರ್ ಸೀಟ್ ಹಾಕಿದ್ದಾರೆ ಕಸ್ಟಮರ್. ಗಾಡಿನೂ ತುಂಬಾ ಕ್ಲಾಸ್ ಆಗಿದೆ. ಯಾಕೆ ನಾವು ಬೇಕು 7 ಸೀಟರ್ ಪೆಟ್ರೋಲ್ ಇಂಜಿನ್. 2,45,000 ಫೈನಲ್ ಆಗುತ್ತೆ ಸರ್. 2,45,000 ರೂಪಾಯಿಗೆ 7 ಸೀಟರ್ ಹೋಗಿ ಸರ್. ನಮ್ ವೀಕ್ಷಕರು ಚೆನ್ನಾಗಿಲ್ಲ, ಆರಾಮಾಗಿ ತಗೊಂಡು ಹೋಗಿ. 16 ಮಾಡಲ ಇದು? 15 ಮಾಡಲು 2,45,000. ಇನ್ನೊಂದು ನೋಡಿ ಫೋರ್ಡ್ ಫಿಗೋ ಪೆಟ್ರೋಲ್ ಗಾಡಿ. ಅವಾಗ್ಲೇ ನೋಡಿದ್ದು ಡೀಸೆಲ್ ಗಾಡಿ, ಇದು ಪೆಟ್ರೋಲ್ ಗಾಡಿ. 2011 ಮಾಡಲ್, 2011 ಮಾಡಲ್ ಫೋರ್ಡ್ ಫಿಗೋ ಪೆಟ್ರೋಲ್ ಇಂಜಿನ್. ನಿಮ್ಗೆ 1,85,000 ಆಗುತ್ತೆ ಸರ್. 1,85,000 ರೂಪಾಯಿಗೆ ಟೈಟೇನಿಯಂ ವೇರಿಯಂಟ್. 2011 ಮಾಡಲ್ ಫೋರ್ಡ್ ಫಿಗೋ. 11 ಮಾಡಲ್, ಅದು ಯುನಿಕ್ ಕಲರ್ ಅಲ್ಲಿ ಇದೆ. ಡಿಫಾಗರ್ ವೈಪರ್ ಪ್ರತಿಯೊಂದು ಬರುತ್ತೆ. ಆಗ್ಲಿ ಫ್ಯಾಬ್ರಿಕ್ ಸೂಪರ್ ಆಗಿದೆ. ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್ ಇದೆ, ಎಲ್ಲ ಇದೆ. ಯಾಕಂದ್ರೆ ನಿಮ್ಗೆ ಲೋ ಬಜೆಟ್ ಅಲ್ಲಿ 11 ಮಾಡಲ್ 1,85,000 ಹೇಳ್ತಾ ಇದ್ದೀನಿ. ಅದರಲ್ಲಿ ನಿಮ್ಗೆ ಕಡಿಮೆ ಮಾಡಿ ಕೊಡ್ತೀನಿ. ಖಂಡಿತವಾಗಿ ಬನ್ನಿ, ವಿಸಿಟ್ ಮಾಡಿ. ಕಡಿಮೆ ಆಗುತ್ತೆ. ಈ ಗಾಡಿ ನೀವು ನೋಡ್ಬೋದು ವರ್ಣ, ಬಟ್ ನೋಡೋದಕ್ಕೆ ಮಾತ್ರ ಇವಾಗ ತಾನೇ ಶೋರೂಮ್ ಇಂದ ಬಂದಿದೆ ಅನ್ನೋ ತರ ಇದೆ. ಅಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಹೇಳಿ ಇದ್ರ ಬಗ್ಗೆ ಸರ್. ಈಗ ಜಸ್ಟ್ ಬಂದಿರೋದು 2008 ಮಾಡಲ್ ವರ್ಣ ಪೆಟ್ರೋಲ್ ಗಾಡಿ. ಗಾಡಿ ನೋಡಿ ಸರ್ ಒಂದ್ಸಲಿ. ಸಕ್ಕತ್ತಾಗಿದೆ. ವಾಕ್ ಅರೌಂಡ್ ನೋಡಿ ಯಾವ ತರ ಇದೆ ಅಂತ. ಇದು ಪೆಟ್ರೋಲ್ ವೇರಿಯಂಟ್ ಬರುತ್ತೆ. JK ಟೈರ್ ಇದೆ, 4 ಕೂಡ ಸೂಪರ್ ಟೈರ್ ಇದೆ ಅಂತ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಪಯೋನಿಯರ್ ಇದೆ. ಹಾಗೆ ಲೆದರ್ ಸೀಟ್ಸ್ ಇದೆ. ಪ್ರತಿಯೊಂದು ಆಪ್ಷನ್ ಬರುತ್ತೆ. ಲೆದರ್ ಸೀಟ್ಸ್, ಆಮೇಲೆ AC ಕೂಡ ಬರುತ್ತೆ, ಡಿಫಾಗರ್ ಕೂಡ ಬರುತ್ತೆ. ಟಾಪ್ ಎಂಡ್ ಸರ್. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ, ಡಿಫಾಗರ್ ಎಲ್ಲ ಬರುತ್ತೆ. ನೋಡಿ ಸರ್, ಕಂಪನಿ ಹೋಂಡಾ ಶೋರೂಮ್ ಮ್ಯಾಗ್ವಿಲ್ ಇದೆ. ಹೋಂಡಾ ಶೋರೂಮ್ ಇದೆ. ಆ ಮ್ಯಾಗ್ವಿಲ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಮೇಂಟೈನೆನ್ಸ್ ಕಂಡೀಷನ್ ಇದೆ ಸರ್. ಹೌದು. ಒಂದು ಸಡನ್ ವೆಹಿಕಲ್ ಲೋ ಬಜೆಟ್ ಅಲ್ಲಿ 1,75,000 ಕೊಡ್ತೀನಿ ಸರ್. 1,75,000 ರೂಪಾಯಿಗೆ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಯಾಕಂದ್ರೆ ಹೋಂಡಾ ವರ್ಣ ಬೇಕಾ ಪೆಟ್ರೋಲ್ ಇಂಜಿನ್, ಲೋ ಮೇಂಟೆನೆನ್ಸ್, 1,75,000 ಓನ್ಲಿ. ಓಕೆ, ಸೂಪರ್. ಇನ್ನೊಂದು ಪುಂಟೋ ಡೀಸೆಲ್ ನೋಡಿ ಸರ್. ಪುಂಟೋ ಡೀಸೆಲ್ ಇದೆ. ಅದು ಕೂಡ ಗ್ರಾಫಿಕ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ತುಂಬಾನೇ ಸ್ಪೋರ್ಟಿಯಾಗಿ ಕಾಣಿಸ್ತಾ ಇದೆ. ಹಾಗೆ ಟಾಪ್ ಅಂಡ್ ವೇರಿಯಂಟ್ ಇದು ಕೂಡ ಸಮೇತ ಬರುತ್ತೆ. ಫ್ರಂಟ್ ವಿಂಡ್ಶೀಲ್ಡ್ ಸಮೇತ ಒರಿಜಿನಲ್ ಇದೆ. 2010 ಮಾಡಲ್ ಇದು. ಡೀಸೆಲ್ ಪುಂಟೋ ಎಮೋಷನ್ ಪ್ಯಾಕ್. ಇದು ಟಾಪ್ ಎಂಡ್. ಏರ್ ಬ್ಯಾಗ್, ABS ಎಲ್ಲಾ ಫೀಚರ್ ಇರುತ್ತೆ. ಗಾಡಿನೂ ತುಂಬಾ ಕ್ಲಾಸ್ ಆಗಿದೆ. 1,75,000 ಫೈನಲ್ ಆಗುತ್ತೆ ಸರ್. 1,75,000ಗೆ ನಿಮ್ಗೆ ಈವನ್ ವಿಂಡ್ ಶೀಲ್ಡ್ ಕೂಡ ಚೇಂಜ್ ಆಗಿಲ್ಲ. ಅಷ್ಟೊಂದು ಜೆನ್ಯೂನ್ ಆಗಿದೆ ಗಾಡಿ. ಹೊಸ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ ಕಸ್ಟಮರ್. ಟೈರ್ ನೋಡಬಹುದು. ಅದು ಕೂಡ ಟೈರ್ ಹಾಕಿದ್ದಾರೆ. ಗಾಡಿ ಸೂಪರ್ ಆಗಿದೆ. 1,85,000 ಕೋಟ್ ಮಾಡಿರೋದು 1,75,000ಗೆ ಕೊಟ್ಬಿಡೋಣ. 1,75,000ಗೆ ಡೀಸೆಲ್ ಫಿಯಟ್. ಇದು ನೋಡಿ ಸರ್, 2014 ಮಾಡಲ್, 2014ನೇ ಮಾಡಲ್ ಚವರ್ಲೆಟ್ ಸೈಲ್ ಡೀಸೆಲ್ ಗಾಡಿ. 2,25,000ಗೆ ಫೈನಲ್ ಮಾಡಿ ಕೊಡೋಣ ಸರ್. 2,25,000. 2,25,000ಗೆ 2014 ಮಾಡಲ್ ಚವರ್ಲೆಟ್ ಸೈಲ್ ಡೀಸೆಲ್ ಗಾಡಿ. ಓಕೆ, ಚವರ್ಲೆಟ್ ಸೈಲ್ ಸಿಗುತ್ತೆ. ಅದು ಡೀಸೆಲ್ ವೆಹಿಕಲ್ ಸಿಗುತ್ತೆ.
ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಇದೆ. 14 ಮಾಡಲ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಫಿಗೋ ಇದೆ ಸರ್. ಫೋರ್ಡ್ ಫಿಗೋ 2010 ಮಾಡಲ್ ಪೆಟ್ರೋಲ್ ಗಾಡಿ. 1,75,000 ಹೇಳ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಎಷ್ಟಾಗತ್ತೆ ಕಡಿಮೆ. ನಾನು ಹೇಳಿದ್ರೆ ಗೊತ್ತಾ ಸರ್, ನೀವು ವಿಸಿಟ್ ಮಾಡಿ ಗಾಡಿ ಚೆಕ್ ಮಾಡಿ ನಮ್ ಕಡೆಯಿಂದ ಎಷ್ಟಾಗತ್ತೆ ಅಷ್ಟು ಕಡಿಮೆ ಮಾಡಿ ಕೊಡ್ತಾ ಇದ್ದೀವಿ. 1,75,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್ ಸಿಗುತ್ತೆ, ಪೆಟ್ರೋಲ್ ವೇರಿಯಂಟ್ ಸಿಗುತ್ತೆ. ನಮ್ಮ ಹತ್ರ ಒಂದು ಹೋಂಡಾ ಸಿಟಿ ಇದೆ, ಇದ್ರ ಬಗ್ಗೆ ಹೇಳಿಬೇಕು ಸರ್. ಹೋಂಡಾ ಸಿಟಿ 2008 ಮಾಡಲ್ ಇದು, ಸೆಕೆಂಡ್ ಓನರ್, ಟಾಪ್ ಎಂಡ್ ಬರುತ್ತೆ. ಇದ್ರಲ್ಲೂ ಮ್ಯಾಗ್ ವೀಲ್ಸ್, ಟೈರ್ ಕಂಡೀಷನ್ ಎಲ್ಲ ನೋಡ್ತಾ ನೋಡಬಹುದು. ಮ್ಯಾಗ್ ವೀಲ್ ಬರುತ್ತೆ, ಅದು ಕೂಡ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕಸ್ಟಮರ್ ಹಾಕಿದ್ದಾರೆ. ಮತ್ತೆ ಲೆದರ್ ಸೀಟ್ ಕೂಡ ಹಾಕವ್ರೆ ಕಸ್ಟಮರ್. ಪ್ಯೂರ್ ಲೆದರ್ ಸೀಟ್ಸ್ ಕೂಡ ಇದೆ, ಅದು ಕೂಡ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ 1,75,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 1,75,000 ಗೆ ಹೋಂಡಾ ಸಿಟಿ ZX ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ. ಹೌದು ಸರ್. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಆಪ್ಟ್ರಾ, ಚೆವರ್ಲೆಟ್ ಆಪ್ಟ್ರಾ ಮ್ಯಾಗ್ನಮ್ ಬರುತ್ತೆ. ಇದು ಡೀಸೆಲ್ ವೆಹಿಕಲ್. ಮ್ಯಾಗ್ನಮ್ ಬರುತ್ತೆ ನೋಡಬಹುದು. ಕಂಪನಿ ಅಲೈಸ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ABS ಟಾಪ್ ಎಂಡ್ ವೆಹಿಕಲ್. ಇದನ್ನು ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ನಿಮಗೆ ಟಾಪ್ ಎಂಡ್ ವೆಹಿಕಲ್, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಸಮೇತ ಇದೆ ಸರ್. ಡೀಸೆಲ್ ವೆಹಿಕಲ್ 18-20 ಮೈಲೇಜ್ ಬರೋ ಗಾಡಿ ನಿಮ್ಗೆ ಲೋ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. ಏನ್ ಪ್ರೈಸ್ ಬೈ? 1,45,000 ಆಪ್ಟ್ರಾ. 1,45,000 ರೂಪಾಯಿ ಡೀಸೆಲ್ ವೇರಿಯಂಟ್. ಹೌದು ಸರ್. ಅದನ್ನು 2008 ಫ್ರೆಶ್ FC ಇನ್ಸೂರೆನ್ಸ್. ಓಕೆ, ಸೂಪರ್. ಫ್ರೆಶ್ FC ಇನ್ಸೂರೆನ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಹಾಗೆ ನಮ್ಮ ಹತ್ರ ಇನ್ನೊಂದು ಸಿಟಿ ZX ಇದೆ ಸರ್. ಹೋಂಡಾ ಸಿಟಿ ಇದು 2008 ಮಾಡಲು, ಸೆಕೆಂಡ್ ಓನರ್. ಇದನ್ನು ಫ್ರೆಶ್ FC ಇನ್ಸೂರೆನ್ಸ್. 1,45,000 ಫೈನಲ್ ಆಗುತ್ತೆ. 1,45,000 ರೂಪಾಯಿಗೆ ಹೋಂಡಾ ಸಿಟಿ. ಹೌದು ಸರ್, ವಿತ್ ಫ್ರೆಶ್ FC ಇನ್ಸೂರೆನ್ಸ್. ಓಕೆ, 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಅಪೋಲೋ ಟೈರ್ ಇದೆ. ಹಾಗೆ ನಮ್ಮ ಹತ್ರ ಟಾಟಾ ಇಂಡಿಗೋ ಮಾನ್ಸಾ ಇನ್ನೊಂದಿದೆ. ಇದ್ರ ಬಗ್ಗೆ ಮಾನ್ಸಾ ಡೀಸೆಲ್ ವೆಹಿಕಲ್ ಸರ್. ಇದು ಡೀಸೆಲ್. ಹೌದು ಸರ್. 18+ ಮೈಲೇಜ್ ಬರುತ್ತೆ. ನಿಮಗೆ ಇದು ಬಂದು 1,75,000 ಕೊಡ್ತೀನಿ ಸರ್. 1,75,000 ಗೆ ಟಾಟಾ ಮಾನ್ಸಾ ಸಿಗುತ್ತೆ, ಅದು ಡೀಸೆಲ್ ವೇರಿಯಂಟ್. ಹೌದು ಸರ್. ನಮ್ಮ ಹತ್ರ ರೆನಾಲ್ಟ್ ಲೋಗನ್ ಕೂಡ ಇದೆ, ಇದ್ರ ಬಗ್ಗೆ ಹೇಳಿವಿ ಸರ್. 2008 ಮಾಡಲು, ಫ್ರೆಶ್ FC ಇನ್ಸೂರೆನ್ಸ್. ಇದನ್ನು ಪೆಟ್ರೋಲ್ ವೆಹಿಕಲ್ ಬರುತ್ತೆ. ಇದು 1,25,000 ಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. ಇದು 1,25,000 ಗೆ ಲೋಗನ್. ಓಕೆ, ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ 5 ಇಯರ್ಸ್ ಇನ್ಸೂರೆನ್ಸ್, 5 ಇಯರ್ಸ್ FC, 1 ಇಯರ್ ಇನ್ಸೂರೆನ್ಸ್ ಕೊಡ್ತೀವಿ ಸರ್. ಓಕೆ, 1 ಇಯರ್ ಇನ್ಶೂರೆನ್ಸ್, 5 ಇಯರ್ಸ್ FC ಸಿಗುತ್ತೆ ನಿಮ್ಗೆ. 1,25,000 ರೂಪಾಯಿ ಸಿಗುತ್ತೆ ಲೋಗನ್. ಹೌದು. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಒಂದು ಯಾವ್ದಿದು ವ್ಯಾಗ್ನರ್ ಸರ್. 2004 ಮಾಡಲು. ಇದು ಕೂಡ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 1,05,000 ಆಗುತ್ತೆ ಸರ್. ಇದು 1,05,000 ರೂಪಾಯಿಗೆ ವ್ಯಾಗನರ್. ಹೌದು ಸರ್. ಸೂಪರ್, ವ್ಯಾಗನರ್ ಕೂಡ ಸಿಗುತ್ತೆ. ಓಕೆ, ನಮ್ಮ ಹತ್ರ ಒಂದು ಟೊಯೋಟಾ ಕೊರೋಲಾ ಇದೆ, ಇದ್ರ ಬಗ್ಗೆ ಹೇಳಿ ಸರ್. 2004 ಮಾಡಲು, ಫ್ರೆಶ್ FC ಇನ್ಸೂರೆನ್ಸ್. ಬರೀ 1,45,000 ಸರ್. 1,45,000 ರೂಪಾಯಿಗೆ ಸಿಗುತ್ತೆ ನಿಮ್ಗೆ. ಅದು ಡಬಲ್ ಏರ್ ಬ್ಯಾಗ್, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ ಸರ್. ಡ್ಯುಯಲ್ ಏರ್ ಬ್ಯಾಗ್, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ. ಆ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಆಗಿ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಹತ್ರ ಒಂದು i10 ಇದೆ, i10 ಬಗ್ಗೆ ಹೇಳಿ ಸರ್. i10 2011 ಮಾಡಲು, ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ. ಇದು ನಿಮ್ಗೆ AC, ಪವರ್ ಸ್ಟೇರಿಂಗ್, 4 ಡೋರ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಇದೆ, ಅಪೋಲೋ ಟೈರ್ಸ್ ಬರುತ್ತೆ, ಲೆದರ್ ಸೀಟ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ ಇದು ಬಂದು 2,25,000 ಕೊಡೋಣ ಸರ್. 2,25,000 ರೂಪಾಯಿಗೆ i10 ಸಿಗುತ್ತೆ, ಅದು 10 ಮಾಡಲಾ? ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. ಹೌದಾ, 10 ಮಾಡಲ್ ಅಲ್ಲ? ಹೌದು, 11 ಮಾಡಲಾ? ಓಕೆ, ನಮ್ಮ ಹತ್ರ ಒಂದು ಫಿಯೆಸ್ಟಾ 2006 ಮಾಡಲು. ಇದು ಕೂಡ ಟಾಪ್ ಎಂಡ್ AC, ಪವರ್ ಸ್ಟೇರಿಂಗ್, 4 ಡೋರ್, ಪವರ್ ವಿಂಡೋ, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್. ಎಲ್ಲ ಇದೆ. 1,25,000 ಗೆ ಫ್ರೆಶ್ FC ಇನ್ಸೂರೆನ್ಸ್ ಮಾಡಿ ಕೊಡ್ತೀವಿ ಸರ್. 1,25,000 ರೂಪಾಯಿಗೆ. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಒಂದು ಸ್ವಿಫ್ಟ್ ಡಿಸೈರ್ ಇದೆ, ಇದ್ರ ಬಗ್ಗೆ. ಸ್ವಿಫ್ಟ್ ಡಿಸೈರ್ 2009 ಮಾಡಲು, VXI. ಇದು ಕೂಡ 9 ಮಾಡಲು, VXI ಸರ್. ಓಕೆ, 9 ಮಾಡಲು, 9 ಮಾಡಲು, 9. ಹೌದು ಸರ್. ಪ್ರೈಸ್ ಹೇಳಿ ಎರಡು ಸರ್. 235 ಯಾವ್ದನ್ನ ತಗೊಳ್ಳಿ ಸರ್. ವಿತ್ 235 ಎರಡರಲ್ಲಿ ಯಾವ್ದನ್ನ ತಗೊಳ್ಳಿ. ಹೌದು, ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ವಿತ್ ಟ್ರಾನ್ಸ್ಫರ್ ಸ್ವಿಫ್ಟ್ ಡಿಸೈರ್. ಹೌದು ಸರ್. ಓಕೆ, ನೆಕ್ಸ್ಟ್ ನನ್ನ ಹತ್ರ ಇನ್ನು 235 ಕೊಡ್ತೀನಿ ಸರ್. 9 ಮಾಡಲು, ಯಾವ ಡಿಸೈರ್ ತಗೊಂಡ್ರು 235. ಹೌದು ಸರ್. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಒಂದು ಬೊಲೆರೋ ಸರ್. 2001 ಮಾಡಲು, 5 ಇಯರ್ಸ್ FC, 1 ಇಯರ್ ಇನ್ಶೂರೆನ್ಸ್ ಮಾಡಿ ಕೊಡ್ತೀವಿ. ಬ್ರ್ಯಾಂಡ್ ನ್ಯೂ ಟೈರ್ಸ್. 165 ಕೊಡೋಣ ಸರ್. ಇದು 1,65,000 ರೂಪಾಯಿಗೆ ಬುಲೆರೋ. ಬ್ಲಾಕ್ ಬೇಕಾ ಬ್ಲಾಕ್, ಗೋಲ್ಡ್ ಬೇಕಾ ಗೋಲ್ಡ್, ಎರಡು ಒಂದೇ ರೇಟಾ? ಒಂದೇ ರೇಟು. ಬ್ರ್ಯಾಂಡ್ ನ್ಯೂ ಟೈರ್ ಸರ್. 2 ಗಾಡಿ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡಬಹುದು. ಎರಡು ಕೂಡ ಇದು ಆಫ್ಟರ್ ಮಾರ್ಕೆಟ್. ಇದು ನಿಮ್ಗೆ ಆಫ್ ರೋಡಿಂಗ್ ಟೈರ್ ಕೂಡ ಇದೆ ಇದರಲ್ಲಿ. ಹೌದು ಸರ್. ಬರೀ 1,65,000 ರೂಪಾಯಿಗೆ 2 ಬುಲೆರೋ ಸಿಗುತ್ತೆ ನಿಮ್ಗೆ. ಎರಡರಲ್ಲಿ ಯಾವ್ದು ಬೇಕಾ ತಗೋರು. ಗೋಲ್ಡ್, ಬ್ಲಾಕ್ ಎರಡು ಇದೆ. ಪವರ್ ಸ್ಟೇರಿಂಗ್, AC, 4 ಡೋರ್, ಪವರ್ ವಿಂಡೋ ಎಲ್ಲ ಇದೆ ಸರ್. ಎಲ್ಲ ಇದೆ, ಪವರ್ ಸ್ಟೇರಿಂಗ್ ಸಮೇತ ಇದೆ. ಹೌದು ಸರ್. 1,65,000 ರೂಪಾಯಿಗೆ ಬುಲೆರೋ ಎಲ್ಲೂ ಕೂಡ ಸಿಗಲ್ಲ ನಿಮ್ಗೆ. ನೆಕ್ಸ್ಟ್ ಸರ್, ವ್ಯಾಗ್ನರ್ 2010 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್. ಹೌದು ಸರ್, ಸಿಂಗಲ್ ಓನರ್. CNG ಕೂಡ ಇದೆ. 25+ ಮೈಲೇಜ್ ಬರುತ್ತೆ. 1,85,000 ಕೊಡೋಣ. 1,85,000 ರೂಪಾಯಿ ಸಿಂಗಲ್ ಓನರ್ ವ್ಯಾಗನಾರ್ ಸಿಗುತ್ತೆ ನಿಮ್ಗೆ. ಅದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇನ್ನೊಂದು ವ್ಯಾಗನಾರ್ ಇದೆ ವೈಟ್ ಕಲರ್ ಅಲ್ಲಿ. ಇದು 10 ಮಾಡಲು, 185 ಕೊಡೋಣ ಸರ್. 185 CNG ಇದೆ. CNG ಕೂಡ ಇದೆ ಇದರಲ್ಲಿ. 25 ಮೈಲೇಜ್ ಬರುತ್ತೆ. ವಿತ್ ಟ್ರಾನ್ಸ್ಫರ್ 185 ಕೊಡೋಣ. ಓಕೆ, ವಿತ್ ಟ್ರಾನ್ಸ್ಫರ್ ಸಿಗುತ್ತೆ ನಿಮ್ಗೆ. 2 CNG ವೆಹಿಕಲ್ ವ್ಯಾಗನಾರ್ ಸಿಗುತ್ತೆ. ಅದು ಕೂಡ 1,85,000, 1,75,000 ಆತರ ಅಲ್ಲ. ಹೌದು. ಓಕೆ, ನೆಕ್ಸ್ಟ್ ಒಂದು i20 ಇದೆ. ಇದು
ಸರ್ i20 2009 ಮಾಡಲ್ ಇದು ಮ್ಯಾಗ್ನಾ ವೇರಿಯಂಟ್ 2,65,000 ಕೊಡೋಣ ಸರ್. 2,65,000 ಗೆ ಮ್ಯಾಗ್ನಾ ವೇರಿಯಂಟ್ ಡೀಸೆಲ್ ಸಿಗುತ್ತೆ. ಪೆಟ್ರೋಲ್ ಸರ್. ಪೆಟ್ರೋಲಾ? ಹೌದು. ಓಕೆ ಸೂಪರ್. ಸರ್ ಫಿಯಟ್ ಲೀನಿಯಾ ಪೆಟ್ರೋಲ್ 2009 ಮಾಡಲು. ಇಮೋಷನ್ ಪ್ಯಾಕ್ ಬರುತ್ತೆ ನಿಮ್ಗೆ, ಮ್ಯಾಗ್ ವೀಲ್ಸ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಎಮೋಷನ್ ಪ್ಯಾಕ್ ಅಂದ್ರೆ ಕಂಪ್ಲೀಟ್ ಟಾಪ್ ಎಂಡ್ ಬರುತ್ತೆ. ಟಾಪ್ ಎಂಡ್. ಓಕೆ, ಪ್ರೈಸ್ 175 ಸರ್. 175 ಗೆ ಡೀಸೆಲ್, ಅದು ಟಾಪ್ ಎಂಡ್ ಗಾಡಿ ಸರ್. ಪೆಟ್ರೋಲಾ? ಓಕೆ ಸಾರಿ. ಓಕೆ, ನಮ್ಮ ಹತ್ರ ಒಂದು ಎಲೆಂಟ್ರಾ ಕೂಡ ಇದೆ, ಅದು ಕೂಡ ಲೆಂತಿ ವೆಹಿಕಲ್ ಅಂತಾನೆ ಹೇಳ್ಬೋದು, ಸ್ಪೋರ್ಟ್ಸ್ ವೆಹಿಕಲ್. ಟಾಪ್ ಎಂಡ್ ವೆಹಿಕಲ್ ಇದು 2004 ಮಾಡಲು, ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್, 5 years ಎಫ್ಸಿ, 1 year ಇನ್ಸೂರೆನ್ಸ್. ಪ್ರೈಸ್ ಸರ್ ಬರೀ 1,45,000 ಕೊಡೋಣ ಸರ್. 1,45,000 ಸಡನ್ ವೆಹಿಕಲ್ ಸಿಗುತ್ತೆ, ಅದು ಟಾಪ್ ಎಂಡ್ ವೇರಿಯಂಟ್. ಡಬಲ್ ಏರ್ ಬ್ಯಾಗ್, ಮ್ಯಾಗ್ ವೀಲ್ಸ್, ಕಂಪನಿ ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ. ಎಲ್ಲವೂ ಬರುತ್ತೆ. ಓಕೆ, ನಮ್ಮ ಹತ್ರ ಇನ್ನೂ ಒಂದು 800 ಇದೆ, ಇದ್ರ ಬಗ್ಗೆ ಹೇಳಿ. 800 ಆಂಟಿಕ್ ಪೀಸ್ ಅನ್ಬೋದು. ಇದಕ್ಕೆ 1993 ಮಾಡಲು, ಸೆಕೆಂಡ್ ಒನ್ ವೆಹಿಕಲ್ ಸರ್. ಆಂಟಿಕ್ 1993 ಮಾಡಲು, ನೋಡೋದಕ್ಕೆ ಹೆಂಗಿದೆ ನೋಡಿ, ರೀಸೆಂಟ್ ಮಾಡಲ್ ತರನೇ ಇದೆ, ಚೆನ್ನಾಗಿ ಮೇಂಟೈನ್ ಆಗಿದೆ ಅನ್ಕೋಬಹುದು. ಯಾಕಂದ್ರೆ 5 ವರ್ಷ ಎಫ್ಸಿ ಇದೆ ಸರ್. ಇದಕ್ಕೆ 5 ವರ್ಷ ಎಫ್ಸಿ ಇದೆ. ಓಕೆ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ನೋಡಬಹುದು. ಒಂಥರ ಆಶ್ಚರ್ಯ ಆಗುತ್ತೆ, ಈ ಗಾಡಿ ಇವಾಗ್ಲೂ ಹೀಗೆ ಮೇಂಟೈನ್ ಮಾಡಿ. ಸೆಕೆಂಡ್ ಓನರ್ ವೆಹಿಕಲ್ 1993 ಮಾಡಲ್, ಬರೀ 55,000 ಕೊಡೋಣ ಸರ್. 55,000 ರೂಪಾಯಿಗೆ 800 5 years ಎಫ್ಸಿ ಕೂಡ. ಓಕೆ ಸೂಪರ್.